करू अनंत गुणविभूषित वेदांतवादीच ಗೀತೋತ್ತಮ ವೇದಾಂತ ಆಚಾರ್ಯ ಶಿವಾದ್ವೈತಭೂಷಣ ಏನಾತ್ಮ ಕಲ್ಯಾಣ ಕರ್ತೃಗಳಾದ ಬೀದರದ ಅಪ್ಪಾಜಿಯವರ ಪಾದಾರವಿಂದದಲ್ಲಿ ಶತಶಿರವಾಗಿ ಮೌನ ಮಹಾಯೋಗಿ ಗುರುನಾಥ ರೋಡ್ರ ಪಾದಾರವಿಂದ ಕೋಹಣೆಗಳಿದು ಗ್ರಂಥಕರ್ತರಾದ ಪಂಡಿತ್ ಪೀತಾಂಬರಜಿಯವರ ಪಾದಾರವಿಂದಕ್ಕೂ ಅನಂತ ಕೋಟಿ ಶಿರಸಾಷ್ಟಾಂಗ ನಾಮಗಳನ್ನು ಸಮರ್ಪಿಸಿ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಗಳಾದ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಪಂಡಿತ್ ಪೀತಾಂಬರಜಿ ಅವರಿಂದ ವಿರಚಿತವಾದ ವಿಚಾರ ಚಂದ್ರೋದಯ. ಪುರುಷೈಚ ವಿಷಯಂ ಪುರುಷಾರ್ಥ ಜೋಯಿ ಸೋಯಿ ದುಃಖ ನಾಶ ಸುಖ ಪ್ರಾಪ್ತಿ ದುಃಖ ನಾಶ ಸುಖ ಪ್ರಾಪ್ತಿ ರೂಪ ಮೋಕ್ಷ ಮಾನವೋ ಪುರುಷ ಇಚ್ಛಾ ವಿಷಯಂ ಹೇತುತಾಪೋ ಬ್ರಹ್ಮ ಜ್ಞಾನಂ ಸ್ವಪರೋಕ್ಷ ಅಪರೋಕ್ಷಂ ತಾಮಯ ಪರೋಕ್ಷ ದೃಢ ತಾಮಯ ಪರೋಕ್ಷ ದೃಢ ಅದೃಢದೋ ದಾನವೋ ವಿಷಯಂ ಮೋಕ್ಷಾಕು ಸಾಕ್ಷಾತ್ ಹೇತು ದೃಢ ಅಪರೋಕ್ಷ ಜ್ಞಾನ ಹೇತುತಾ ವಿಚಾರ ಜೀವ ಹೇತುತಾ ವಿಚಾರ ಜೀವ ಬ್ರಹ್ಮ ಜಗ ಜಾನವೋ ಪುರುಷ ಇಚ್ಛಾ ವಿಷಯಂ ತೇನ ವಸ್ತು ರೂಪ ಜಡಂ ಚೇತನದೋ ಜಡ ಮಿಥ್ಯ ಮಾಯಾ ಬ್ರಹ್ಮ ಚಿತ್ತ ಸೋಮೈ ಮಾಯಾ ಬ್ರಹ್ಮ ಚಿತ್ತ ಸೋಮೈ ಪೀತಾಂಬರ ಶಾನವೋ ಪುರುಷ ಇಚ್ಛಾ ವಿಷಯಂ ಪುರುಷಾರ್ಥ ಜೋಯಿ ಸೋಯಿ ದುಃಖ ನಾಶ ಸುಖ ಪ್ರಾಪ್ತಿ ದುಃಖ ನಾಶ ಸುಖ ಪ್ರಾಪ್ತಿ ರೂಪ ಮೋಕ್ಷ ಮಾನವೋ ಪುರುಷ ಇಚ್ಛಾ ವಿಷಯ. ಜಯ ಮಂಗಲಂ ಜಯ ನಮಃ ಪಾರ್ವತಿ ವಿಚಾರ ಚಂದ್ರೋದಯ ಮೂರನೇ ಕಲ. ವಿಚಾರ ಚಂದ್ರೋದಯದಲ್ಲಿ ಪ್ರಥಮ ಕಲ ಉಪೋದ್ಘಾತ ವರ್ಣನ, ಎರಡನೇದು ಪ್ರಪಂಚ ಆರೋಪ ಅಪವಾದ ಹೇಳ್ಕೋತ ಈಗ ಮೂರನೇ ಕಲದೊಳಗೆ ಏನು ಹೇಳಿದ್ರು ಅಂದ್ರೆ ಮೂರು ದೇಹಗಳನ್ನು ನೋಡುವವನು ನಾನು ಅಂತ ಹೇಳಿದ್ರು. ಮೂರನೇ ಕಲದೊಳಗೆ ಇದು ಪ್ರಪಂಚವನ್ನು ಸೃಷ್ಟಿ ಮಾಡಿದ್ರು. ಸೌಂಡ್ ಇಲ್ರಪ್ಪ. ಮಾತಾಡ್ಬೇಡ್ರಿ ನೀವು, ಯಾರೋ ಮಾತಾಡಬೇಕು. ಸ್ಥೂಲ ದೇಹವನ್ನು ನೋಡುವವನು ನಾನು ಅಂತ ಹೇಳಿದರು. ಸ್ಥೂಲ ದೇಹವನ್ನು ನೋಡುವವನು ನಾನು. ಪ್ರಥಮ ಮೂರು ದೇಹಗಳೇ ಯಾವುವು ಅಂತ ಕೇಳಿದರು. ಮೂರು ದೇಹ ಯಾವಂತ ಹೇಳಿದ್ರಿ? ಮೂರು ದೇಹಗಳು ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಕಾರಣ ದೇಹ. ಸೌಂಡ ಬರುತ್ತೆ. ಮೂರು ದೇಹಗಳು ಸ್ಥೂಲ ದೇಹ, ಸೂಕ್ಷ್ಮ ದೇಹ ಮತ್ತು ಕಾರಣ ದೇಹ ಅಂತ ಮೂರು ದೇಹ ಹೇಳಿದ್ರು. ಇದ್ರೊಳಗ ಸ್ಥೂಲ ದೇಹ ಮತ್ತು ಸೂಕ್ಷ್ಮ ದೇಹ ಮತ್ತು ಕಾರಣ ದೇಹ ಅಂತ ಹೇಳಿದ್ರು. ಸ್ಥೂಲ ದೇಹದ ಸ್ವರೂಪ ಹೇಗಿದೆ ಅಂತ ಹೇಳಿದ್ರೆ, ಸ್ಥೂಲ ದೇಹ ಹೆಂಗದ ಅಂತಂದ್ರೆ ಏನೇನು ಕೂಡಿದ್ರೆ, ಸ್ಥೂಲ ದೇಹ ಪಂಚೀಕೃತ ಪಂಚಮಹಾಭೂತಗಳಿಂದ 25 ತತ್ವಗಳಿಂದ ಕೂಡಿದ ಯಾವುದರಿ? ಸ್ಥೂಲ ದೇಹ ಅದ. 25 ತತ್ವಗಳಿಂದ ಕೂಡಿದು ಸ್ಥೂಲ ದೇಹ ಅದ. ಪಂಚೀಕೃತ ಪಂಚಮಹಾಭೂತಗಳಿಂದ 25 ತತ್ವಗಳಿಂದ ಕೂಡಿದ ಸ್ಥೂಲ ದೇಹ ಅದ.
ಆಮೇಲೆ ಮೊದಲು ಏನಾಗಿತ್ತು ರೀ, ಇದು ಸೂಕ್ಷ್ಮ ಸೃಷ್ಟಿಯಾಗಿತ್ತು. ಸೃಷ್ಟಿ ಒಂದಕ್ಕೊಂದು ಪಂಚೀಕರಣ ಆಗಿದ್ದಿಲ್ಲ, ಸೂಕ್ಷ್ಮ ಸೃಷ್ಟಿ ಆಯಿತು. ಆಮೇಲೆ ಹೊಳ್ಳಿ ಏನು ಮಾಡಿದಂದ್ರೆ ಸೂಕ್ಷ್ಮ ಸೃಷ್ಟಿ ಒಳಗೆ ಅಪಂಚೀಕೃತ ಪಂಚಮಹಾಭೂತದೊಳಗಂದ್ರೆ ಒಂದಕ್ಕೊಂದು ಕೂಡಿದ್ದಿಲ್ಲ. ಅವು ಮೊದಲು ಒಂದಕ್ಕೊಂದು ಕೂಡಿದ್ದಿಲ್ಲ, ಅದ್ರೊಳಗೆ ಭೋಗ ಕೊಡಾಕ ಆಗಲಿಲ್ಲ. ಮೊದಲು ಸೂಕ್ಷ್ಮ ಶರೀರದೊಳಗೆ ಭೋಗ ಆಗ್ತದ್ರಿ, ಸ್ಥೂಲನ ಬೇಕಲ್ರಿ. ಸುಖ ದುಃಖಗಳ ಅನುಭವಿಸಾಕ್ರಿ ಏನು ಬೇಕ್ರಿ? ಶರೀರ ಬೇಕಲ್ರಿ. ಸುಖ ಮತ್ತು ದುಃಖ ರೀ, ಸುಖ ಮತ್ತು ದುಃಖ ಇವು ಅನುಭವಿಸ್ಬೇಕಂದ್ರೆ ಶರೀರ ಬೇಕು. ಅದಕ್ಕೆ ಏನು ಮಾಡಿದ ಪರಮಾತ್ಮ ಮಾತ್ರ ಈಶ್ವರ ಇಚ್ಛಾ ಮಾಡಿದ ಒಂದ್ರೊಳಗೊಂದು ಕೂಡಿ ಪಂಚೀಕರಣ ಆಗಲಿ ಅಂತ ಸಂಕಲ್ಪ ಮಾಡಿದ. ಒಂದ್ರೊಳಗೊಂದ ಮೊದಲು ಏನು ಮಾಡಿದ್ರಿ? 5 ಭೂತಗಳದಾವ್ರಿ. 5 ಭೂತದಾವು. 5 ಯಾವ್ಯಾವ್ರಿ? ಆಕಾಶ, ವಾಯು, ತೇಜ, ಜಲ, ಪೃಥ್ವಿ. ಇವು 5 ಅದಾವ್ರಿ. ಈ 5ದೊಳಗೆ ಏನು ಮಾಡಿದ್ರಿ? ನೀನೆ ಎಲ್ಲ ಹೇಳ್ಕೊಂಬಂದ್ರೆ ಮಾಡ್ರಿ. 5ದೊಳಗೆ ಏನು ಮಾಡಿದ್ರಿ? 2 ಮಾಡಿದ್ರಿ. 5 ಅದಾವ. ಒಂದು ಆಕಾಶ, ವಾಯು, ತೇಜ, ಜಲ, ಪೃಥ್ವಿ. 5ರೊಳಗೆ 2 ಮಾಡಿದ್ರಿ. 2 ಭಾಗ ಮಾಡಿದ್ರು. ಅಂದ್ರೆ 5ರೊಳಗೆ ಒಂದೊಂದು 2 ಭಾಗ ಮಾಡಿದ್ರಿ. ಎಷ್ಟಾದವ್ರಿ ಅವು? 10 ಆದವ್ರಿ. ಆ 10 ಆದವ್ರಿ. 10ದೊಳಗೆ 5 ಭಾಗ ಏನದಲ್ರಿ, ಅವು ಏನೋ ಅದು ಮುಟ್ಲಿಲ್ರಿ. ಅವು ಈ ಕಡೆ ಇಟ್ಟಾರ ಅಂತ ತಿಳ್ಕೊರಿ. 5 ಭಾಗ 5ದೊಳಗೆ ಈ ಕಡೆ ಇಟ್ರು, ಅವು ಏನೋ ಮುಟ್ಲಿಲ್ಲ, ಅದನ್ನ ತಗೋಲೇ ಇಲ್ಲ, ಈ ಕಡೆ ಇಟ್ರು. 5ದೊಳಗೆ ಏನು ಈ ಕಡೆ ಇದ್ದು ಅಲ್ರಿ, 5 ಈ ಕಡೆ 5 ಈ ಕಡೆ ತಿಳ್ಕೊರಿ. ಆಮೇಲೆ ಇದ್ರೊಳಗೆ 5 ಏನು ಭೂತದಾವಲ್ರಿ, ಅರ್ಧ ಅದಾವಲ್ರಿ. ಆ ಅರ್ಧ ಭಾಗದೊಳಗೆ ಎಷ್ಟು ಮಾಡಿದ್ರಿ? 4 ಮಾಡಿದ್ರು. ಇದು ಹೊಳೆ ಯಾಕೆ ಹೇಳ್ತಾರಂದ್ರೆ ಪಂಚೀಕರಣ ಆಗ್ಬೇಕಲ್ಲ, ಗೊತ್ತಾಗ್ಬೇಕಲ್ಲ. 5ರೊಳಗೆ ಏನು ಮಾಡಿದ್ರಿ? 4 ಭಾಗ ಮಾಡಿದ್ರು. ಒಂದ್ರೊಳಗೆ 4, ಮತ್ತೊಂದ್ರೊಳಗೆ 4 ಭಾಗ ಮಾಡಿದ್ರು. ಈ 4 ಭಾಗ ಮಾಡಿ ಏನು ಮಾಡಿದ್ರು? ಆ 5 ಕಡೆ ಇಟ್ಟಿದ್ರಲ್ರಿ, ಅವು ತಮ್ಮ ಭಾಗದೊಳಗೆ ಕೂಡಿಸ್ಲಿಲ್ರಿ. ಅವು ತಮ್ಮದೊಂದು ಅರ್ಧ ಇತ್ತಲ್ರಿ, ಅದ್ರಾಗ ಕೂಡಿಸ್ಲಿಲ್ಲ. ಈಗ ಆಕಾಶದೊಳಗೆ 4 ಭಾಗ ಮಾಡ್ಯಾರಲ್ರಿ. ಆಕಾಶ ಒಂದು ಐತಲ್ಲ, ಮುಖ್ಯ ಭಾಗ ಐತೆ, ಅದ್ರಾಗ ಕೂಡಿಸ್ಲಿಲ್ರಿ. ಅವ್ರು ಏನು ಮಾಡಿದ್ರು? 4 ಮಾಡಿ 4 ಮಂದಿಗೆ ಹಚ್ಚರು. 4 ಒಂದು ವಾಯು, ಒಂದು ಜಲ. ಆಕಾಶದೊಳಗೆ ಕೂಡ್ಲಿಲ್ಲ. ವಾಯು ಮತ್ತೆ ಪೃಥ್ವಿ. ಇಲ್ಲ, ವಾಯು, ಅಗ್ನಿ, ಜಲ, ಪೃಥ್ವಿ 4 ಭಾಗ ಮಾಡಿ 4ದರೊಳಗೂ ಹಂಚಿದ್ರು, ಕೊಟ್ರು. ಹಾಗೆ 5 ಮಾಡ್ಕೊಂಡ್ರು ರೀ. 5 ಒಂದು ಉದಾಹರಣೆ ಕೊಟ್ರಲ್ಲ, ಹಣ್ಣಿನ ಉದಾಹರಣೆ ಕೊಟ್ರು. ಒಂದು ಹಣ್ಣು ಅದ ರೀ, ಎಷ್ಟು ರೀ? ಮಾವಿನ ಹಣ್ಣು 5 ಹಣ್ಣು ತಾವ್ರಿ. 5 ಹಣ್ಣು ತೊಗೊಂಬಂದಾರ. 5 ಮಂದಿ ಇದಾರ್ರಿ ಅವ್ರು ದೋಸ್ತರು. 5 ಮಂದಿ ಇದಾರ. 5 ಮಂದಿ ಒಳಗೆ 5 ಮಂದಿ ಒಂದೊಂದು ಥರ ಹಣ್ಣು ತೊಗೊಂಬಂದಾರ. ಹೇಳಿದ್ರಲ್ಲ ನೀನು, ಒಂದು ಮಾವಿನ ಹಣ್ಣ, ಒಂದು ಬಾಳೆಹಣ್ಣ, ಎಲ್ಲ ಏನಂತ ತಿಳ್ಕೊರಿ ನಿಮ್ಗೆ ಬೇಕಾದ ಹಣ್ಣು. 5 ಹಣ್ಣು ತಂದಾರ. 5 ಹಣ್ಣು ತಂದ್ರಿ. ಒಬ್ಬ ಏನು ಮಾಡ್ಯಾನಂದ್ರೆ ಒಂದು ಚಿಕ್ಕು ಹಣ್ಣು ಅದ ತಿಳ್ಕೊರಿ, ಅದ್ರಾಗ 2 ಭಾಗ ಮಾಡಿದ್ರು. ಒಬ್ಬ 5 ಮಂದಿ ಇದಾರೆ, ಅವ್ರು 5 ಹಣ್ಣು ಬೇರೆ ಬೇರೆ ಅದಾವ್ರಿ. ಅದ್ರಾಗ ಅರ್ಧ ಭಾಗ ಮಾಡಿದ್ರು. ಅರ್ಧ ಭಾಗ ಏನತಿ ತನಗೆ ತಗೊಂಡ ಅರ್ಧ, ಮತ್ತು ಅವಂದ ಐತೆ, ಅವ ಅರ್ಧ ಇಟ್ಕೋಬೇಕಲ್ಲ, ಅರ್ಧ ಇಟ್ಕೊಂಡು ಅರ್ಧದ್ರೊಳಗೆ ಏನೈತ್ರಿ? 4 ಭಾಗ ಮಾಡಿದ್ರು. ಚಿಕ್ಕು ಹಣ್ಣದೊಳಗೆ ಅರ್ಧ ಒಂದು ಇಟ್ಕೊಂಡು ಅರ್ಧದೊಳಗೆ 4 ಭಾಗ ಮಾಡಿದ್ರು. 4 ಭಾಗ ಮಾಡಿ ಏನು ಮಾಡಿದ್ರಿ? ಆ 4 ಮಂದಿ ಇದ್ರಲ್ರಿ, ತನಗತ್ತ ಹೆಂಗೆ ಕೊಡ್ತಾನೆ? ತನಗೈತಲ್ರಿ, ಒಂದು ಭಾಗ ಐತಿ, ಅವ್ನು ಕೊಡಲಿಲ್ಲ. ಅವ ಏನು ಮಾಡಿದ್ರಿ? ಅವು 4 ಭಾಗ ಮಾಡಿ 4 ಮಂದಿಗೆ ಕೊಟ್ಟ. ಮತ್ತು ನೀನು ಹೆಂಗೆ ಮಾಡಿದಂದ್ರೆ, ನಮ್ಮಲ್ಲಿ ಒಂದು ಹಣ್ಣು ಅದ, ಬಾಳೆಹಣ್ಣು, ತಗೋರಪ್ಪ ನೀನು ಅರ್ಧ ನನಗಿರಲಿ, ಒಂದು ಭಾಗ ನೀ ತಗೋ, ಒಂದು ಭಾಗ ನೀ ತಗೋ, ಒಂದು ಭಾಗ ನೀ ತಗೋ ಅಂತ 4 ಮಂದಿಗೆ ಕೊಟ್ಟು. ಅವಾಗ ಏನಾಯ್ತು ರೀ? ಅಷ್ಟು ಹಣ್ಣ ಎಲ್ಲರಿಗೂ ಬಂತು ನೋಡ್ರಿ. ಬಂತಿಲ್ರಿ? ಎಲ್ಲ ಸಮ ಅದು ರೀ, ಒಂದಕ್ಕೊಂದು ಸಮ ಅದು. ಎಲ್ಲ ಥರ ಹಣ್ಣು ಎಲ್ಲರಿಗೂ ಬಂತು 5. ಹಂಗೆ ಇದೇನು ಮಾಡಿದ್ರಿ? ಸೃಷ್ಟಿ ಹಂಗೆ ಮಾಡಿದ. ಅಂದ್ರೆ ಇದು ಪಂಚಮಹಾಭೂತ. ಇದೆಲ್ಲ ಒಂದೊಂದ್ರಾಗ 5 ಭಾಗ ಮಾಡಿ 4 ಭಾಗ ಮಾಡಿ, ಮತ್ತು ಅದೆಲ್ಲ ಒಂದಕ್ಕೊಂದು ಏನಾಯಿತು ಅಂದ್ರೆ ಆ ಹಣ್ಣು ಹೆಂಗೆ ಕೊಟ್ರಲ್ಲ ಹಂಗೆ ಪಂಚೀಕರಣ ಆಗಿ ಈ ಶರೀರ ಎಷ್ಟು? ಇದು 25 ತತ್ವಗಳಿಂದ ಕೂಡಿದ್ದ ಇದು ಸೂಕ್ಷ್ಮ ಶರೀರ. ಸ್ಥೂಲ ಶರೀರ ಇಲ್ರಿ, ಮತ್ತು ಸೂಕ್ಷ್ಮ ಶರೀರ ಅಲ್ರಿ. ಸ್ಥೂಲ ಶರೀರ ತಯಾರಾಯ್ತು ನೋಡ್ರಿ. ಸೂಕ್ಷ್ಮ ಅಲ್ರಿ, ಸ್ಥೂಲ ಶರೀರ ತಯಾರಾಯ್ತು ರೀ, ಒಂದ್ರೊಳಗೊಂದು. ಅವಾಗ ತಯಾರಾದ ಬಳಕ್ರಿ ಏನಾಯ್ತು ರೀ? ಭೋಗ ಕೊಡಾಕ ಸ್ಥಾನ ಆಯ್ತಲ್ರಿ. ಸುಖ ದುಃಖಗಳ ಭೋಗದ ಸ್ಥಾನ ಇದು ಯಾವ್ದ್ರಿ? ಸ್ಥೂಲ ಶರೀರ. ಸುಖ ದುಃಖಗಳ ಭೋಗ ಕೊಡಾಕ ಸ್ಥಾನ ಆಯ್ತು.
ಇನ್ನು ಅವ್ರು ಹಂಗೆ ಹೆಂಗೆ ಆಯ್ತತ್ ಮಾತು ಕೇಳ್ಕೊತ ಬಂದರು. ಆಕಾಶದ ತತ್ವ ಹೇಳ್ಯಾರ, ಅವ್ರು ಎಲ್ಲ ಹೇಳ್ಕೊತ ಬಂದಾರಿ. ನೀನು ಹೇಳಿದರು 5 ತತ್ವಗಳನ್ನ ಹೇಳಿದರು. ಆಕಾಶದ ಮುಗ್ದತ್ರಿ. ಎಲ್ಲ ಹೇಳ್ಯಾರಂತೆ. ಈ ರೀತಿಯಾಗಿ 25 ತತ್ವಗಳು ಉಂಟಾದವು ಅಂತ ಹೇಳಿದರು. ಇಲ್ಲಿ ಬರೀ ಕೇಳೋದ 25 ತತ್ವ. 25 ತತ್ವಗಳು ಸ್ಥೂಲ ದೇಹದೊಳಗೆ ಹೇಗೆ ಇರುತ್ತವೆ ಅಂತ ಮತ್ತೆ ಪ್ರಶ್ನೆ ಮಾಡಿದರು. ಇವೆಲ್ಲ 25 ತತ್ವಗಳಿಂದ ಕೂಡಿದ್ದು ಯಾವುದದ್ರಿ? ಸ್ಥೂಲ ದೇಹ ಅದರಿ. ಈ ಸ್ಥೂಲ ದೇಹ 25 ತತ್ವಗಳಿಂದ ಕೂಡಿ ಹೆಂಗಿರ್ತದ ಅಂತ ಮತ್ತೆ ಪ್ರಶ್ನೆ ಮಾಡ್ತಾರೆ. ಆಕಾಶದ 5 ತತ್ವಗಳು. ಆಕಾಶದ 5 ತತ್ವಗಳು ಹೇಳ್ತೀರಲ್ರಿ ಯಾವ? ಆಕಾಶದ 5 ತತ್ವಗಳು ಶೋಕ, ಕಾಮ, ಕ್ರೋಧ, ಮೋಹ, ಭಯ. ಶೋಕ, ಕಾಮ, ಕ್ರೋಧ, ಮೋಹ, ಭಯ ಮತ್ತು ಭಯ. ಇವು ಎದುರು ತತ್ವ ರೀ? ಆಕಾಶದ 5 ತತ್ವಗಳು. 5 ತತ್ವಗಳು ಅದಾವ. ಇದ್ರೊಳಗ ಆಕಾಶ ಅಂತೇಳಿ ಆಕಾಶದ 5 ತತ್ವಗಳು ಅಂತದಲ್ರಿ. ಅದ್ರ ಮೇಲೆ ಒಂದು ಟಿಪ್ಪಣಿ ಹೇಳ್ಯಾರ ನೋಡ್ರಿ. ಆ ಟಿಪ್ಪಣಿ ಯಾವುದೋ ಒಂದು ಗ್ರಂಥದಲ್ಲಿ, ಈ ಗ್ರಂಥ ಅಲ್ರಿ, ಯಾವುದೋ ಒಂದು ಗ್ರಂಥದಲ್ಲಿ ಹಿಂಗೆ ಹೇಳ್ತಾರು ಅಂತ ಹೇಳ್ತಾರೆ ನಮ್ಗೆ. ಇದ್ರೊಳಗಲ್ಲ, ಬೇರೆ ಒಬ್ಬ ಯಾರೋ ಒಂದು ಗ್ರಂಥದೊಳಗ ಈ ರೀತಿಯಾಗಿ ನಮಗೆ ಹೇಳ್ತಾರೆ. ಏನು ಹೇಳಿದ್ರು ಅಂದ್ರೆ, ಶಿರ, ಕಂಠ, ಹೃದಯ, ಉದರ ಮತ್ತು ಕಟಿ ದೇಶದಲ್ಲಿರುವ ಆಕಾಶಗಳನ್ನು ಆಕಾಶದ 5 ತತ್ವಗಳೆಂದು ಹೇಳಲಾಗಿದೆ ಅಂತ ಹೇಳಿದರು. ಇವರು ಇದನ್ನ 5 ತತ್ವ ಅಂತ ಇವ್ರು ಹೇಳಿದ್ರ, ಯಾವುದೋ ಒಂದು ಗ್ರಂಥದೊಳಗ ಆಕಾಶದ ತತ್ವಗಳು ಬೇರೆ ಬೇರೆ ಅದಾವು ಅಂತ ಹೇಳ್ತಾರ್ರಿ ಅವ್ರು. ಅವು ಯಾವುವು ಅಂತಂದ್ರೆ ನೋಡ್ರಿ, ಶಿರ ರೀ, ಕಂಠ, ಹೃದಯ, ಉದರ, ಕಟಿ ದೇಶದಲ್ಲಿರುವ ಆಕಾಶಗಳನ್ನು. ಈಗ ನೋಡ್ರಿ, ಆಕಾಶ ಅಂದ್ರೆ ಏನ್ರಿ? ಆಕಾಶ ಅಂದ್ರ ರೀ, ಆಕಾಶ ಅಂದ್ರ ಅವಕಾಶ ಕೊಟ್ಟದ. ಆಕಾಶ ಇಲ್ರಿ, ನಮ್ಗೆಲ್ಲ ಕುಂಡ್ರಾಕ ಅವಕಾಶ ಕೊಟ್ಟದ. ಇದೇ ಆಕಾಶ ಇಲ್ರಿ, ಮ್ಯಾಲಿಲ್ಲ ಆಕಾಶ ಇದರಿ, ನಮಗೆಲ್ಲ ಗೊತ್ತದ್ರಿ. ಈಗ ನೋಡ್ರಿ, ಆಕಾಶ ಅಂದ್ರ ಕೊಳ್ಳಿರೋದು ಆಕಾಶ ರೀ. ನಮ್ಮ ಒಳಗೆ ಕೊಳ್ಳ ಅದಲ್ರಿ, ಒಳಗೆ ಕೊಳ್ಳ ಅದ ರೀ. ಈ ಕೊಳ್ಳಿ ಎಲ್ಲೆಲ್ಲಿ ಜಾಗ ಐತಲ್ರಿ, ಎಲ್ಲೆಲ್ಲಿ ನಮಗ ಜಾಗ ಕೊಟ್ಟದಲ್ರಿ, ಅದೆಲ್ಲ ಆಕಾಶ ಅಂತ ತಿಳ್ಕೊಬೇಕು. ಈಗ ನೋಡ್ರಿ, ತಲಿ ಒಳಗ ಶಿರ ಅಂದ್ರ ತಲಿ. ಈ ತಲಿ ಒಳಗ ಈಗ ನೋಡ್ರಿ, ಶಿರ ರೀ. ಈ ಶಿರದೊಳಗ ಆಕಾಶದ ಇಲ್ರಿ, ತಲಿ ಒಳಗ ಆಕಾಶದ ರೀ. ಪಳ್ಳದ ರೀ, ನಮಗ್ ಗೊತ್ತಿಲ್ಲ, ಪಳ್ಳದಲ್ರಿ. ಆ ಪಳ್ಳ ಏನದ ನೋಡ್ರಿ, ಅದು ಆಕಾಶ ಅಂತ ನಮ್ಮವ್ರಲ್ಲ ಬೇರೆ ಒಂದು ಗ್ರಂಥದೊಳಗೆ ಹೇಳ್ತಾರ. ಅದು ಒಂದು ಆಕಾಶ ತತ್ವ ಅಂತ ಹೇಳಿದ್ರು ಅವ್ರು. ಇನ್ನ ಕಂಠ ಗಂಟ್ಲದೊಳಗ, ಹೃದಯದೊಳಗ, ಮತ್ತು ಉದರ ಅಂದ್ರ ಹೊಟ್ಟಿ ಒಳಗ. ಇವೆಲ್ಲ ಪಳದವಲ್ರಿ. ಮತ್ತು ಕಟಿ ದೇಶದಲ್ಲಿ ಇರುವ ಆಕಾಶಗಳನ್ನು ಆಕಾಶದ 5 ತತ್ವ ಅಂತ ಹೇಳ್ತಾರ್ರಿ ಅವರು. ನಾವೇನ್ ಹೇಳಿದ್ರಿ? ಕಾಮ, ಕ್ರೋಧ, ಶೋಕ, ಮೋಹ, ಭಯ ಅಂತ ನಾವು ಹೇಳಿದೀವ್ರಿ. ಅವ್ರು ಯಾರೋ ಒಬ್ರ ಗ್ರಂಥದೊಳಗ ಯಾವ್ದಕ್ಕೆ ಒಪ್ಪಿದ್ರಿ ಅವ್ರು ಏನ್ ಹೇಳ್ತಾರಂದ್ರ, ಇವು ಆಕಾಶದ ತತ್ವದವ ಅಂತ ಹೇಳಿದ್ರು. ಯಾವ್ದ್ರಿ? ಶಿರ, ಕಂಠ, ಹೃದಯ ಮತ್ತು ಉದರ, ಕಟಿ ದೇಶ. ಇದು ಏನಂತ ಹೇಳಿದ್ರಿ ಅವರು? ಆಕಾಶದ ತತ್ವ ಅದಾವು ಅಂತ ಅವ್ರು ತಿಳ್ಸಾಕತ್ತಾರ. ನಮಗ್ ಹೇಳಿದ್ರು ಬೇರೆ ಗ್ರಂಥದವ್ರು. ಈಗ ಒಂದೊಂದು ಎಲ್ಲೆಲ್ಲಿ ಅಂತ ಹೇಳ್ತಾರೆ ಅವ್ರು. ಶಿರೋದೇಶದಲ್ಲಿ ಅಂದ್ರೆ ತಲೆ ಒಳಗಿರುವಂತ ಏನು ಶಿರೋ ಅದಲ್ರಿ, ಅಲ್ಲಿರುವ ಆಕಾಶವು ಆಕಾಶದ ಮುಖ್ಯ ಭಾಗವಾಗಿರುತ್ತದೆ ಅಂತ ಹೇಳಿದ್ರು ಅವರು. ಎದಕ್ಕೆ ಮುಖ್ಯ ಭಾಗ ಅಂತಂದ್ರು? ತಲೆ ಒಳಗೇನು ಶಿರೋ ದೇಶದೊಳಗೇನು ಆಕಾಶದಲ್ರಿ, ಅವಕಾಶ ಕೊಟ್ಟದಲ್ರಿ, ಅದಕ್ಕ ಏನಂದ್ರಿ ಅವರು? ಮುಖ್ಯ ಭಾಗ ಅಂತ ಒಪ್ಪಿರು. ಅಲ್ಲಿ ಮುಖ್ಯ ಭಾಗ ಅದ, ಅರ್ಧ ಇಟ್ಕೊಂಡಿರಲ್ಲ ಆ ಭಾಗ ಮುಖ್ಯ ಭಾಗ ಅದ ಅಂತಂದ್ರು. ಯಾಕಂತಂದ್ರ ಅದು ಅನಾಹತ ಶಬ್ದಕ್ಕೆ ಆಶ್ರಯವಾಗಿದೆ ಅಂತ ಹೇಳ್ತಾರೆ. ಅನಾಹತ ಶಬ್ದಕ್ಕ ಶಿರ ಅಂದ್ರ ತಲೆ ಒಳಗೇನ ಶಿರದೊಳಗ ಇರ್ತದಲ್ರಿ ಪೊಳ್ಳ, ಅದು ಆಕಾಶದ ಮುಖ್ಯ ಭಾಗ ಆಗ್ಯದ. ಯಾಕ ಅಂತ ಕೇಳಿದ್ರ
ಅನಾಹತ ಶಬ್ದಕ್ಕೆ ಆಶ್ರಯ ಕೊಟ್ಟದ ಅಂತ ಹೇಳ್ತಾರೆ. ಅನಾಹತ ಶಬ್ದ ಅಂದ್ರೆ ಏನ್ರಿ? ಅನಾಹತ ಶಬ್ದ ಅಂತಂದ್ರು. ಅನಾಹತ ಶಬ್ದ ಅಂದ್ರೆ ರೀ ಗೊತ್ತದ್ರಿ? ಹಾ ನೋಡ್ರಿ, ಈಗ ಹತ ಅಂದ್ರ ಬಡಿದ್ರಿ, ಹಿಂಗ್ ಬಡದ್ರ ಶಬ್ದ ಬರ್ತಲ್ರಿ, ಹತ ಅಂತ ಬಡದ್ರ ಶಬ್ದ ಬರ್ತರಿ. ಬಡಿಲಾರ್ದ ಶಬ್ದ ಬರೋದ್ರಿ ಅನಾಹತ. ಅನಾಹತ ಬಡಿಲಾರ್ದ ಶಬ್ದ ಬರ್ತದ. ಹತ ಅಂದ್ರ ಬಡದ್ ಬಳಗ್ ಶಬ್ದ ಬರ್ತದ. ಬಡಿಲಾರ್ದ ಶಬ್ದ ಬರೋದು ಅನಾಹತ ಅಂತ ಕರೀತಾರೆ. ಆ ಅನಾಹತ ಶಬ್ದಕ್ಕ ಆಶ್ರಯ ಆಗ್ಯದ ಕೊಟ್ಟದ್ರಿ, ಆಶ್ರಯ ಕೊಟ್ಟದ್ರಿ. ಅನಾಹತ ಶಬ್ದ ಅಂದ್ರ ನೋಡ್ರಿ, ಅದು ಭಾಳ ಇದು ಮಾಡಿರ್ತ, ಧ್ಯಾನ ಪೂಜೆ ಜಪ ಮಾಡ್ತಾರಲ್ರಿ, ಅವ್ರಿಗೆ ಓಂ ಅಂತ ಮಂತ್ರ ಕೇಳಿಸ್ತದಂತ, ಪೂಜೆ ಮಾಡಿದಂಗ ಆಗ್ತದಲ್ರಿ, ಏನೋ ಗಟ್ಟಿ ಶಬ್ದ ಕೇಳಿಸ್ತದಂತ, ಶಂಖ ಊದಿದಂಗ ಆಗ್ತದಂತ ಹೇಳ್ತಾರೆ. ಇದಕ್ಕೆ ಅನಾಹತ ಶಬ್ದ ಅಂತ ಕರೀತಾರೆ. ಹಿಂದಿನ ಜನ್ಮ ಸಂಸ್ಕಾರ ಇತ್ತು ಅಂದ್ರ ಅವು ಕೇಳಿಸ್ತಾವ, ಒಂದು ಓಂ ಅಂತ ಹೇಳಿ ತನ್ನಿಂದ ತಾನ ಶಬ್ದ ಕೇಳಿಸ್ತದ. ನಮ್ಮಲ್ಲಿ ಒಬ್ರು ನಾವು ಆಶ್ರಮದೊಳಗಿದ್ದಾಗ್ರಿ, ಗುಲ್ಬರ್ಗಾದೊಳಗ ಲಕ್ಷ್ಮೀ ತಾಯರ ಅಂತ ಅದಾರಿ. ಅವರು ಮೊದಲು ಕಾಲೇಜಿಗೆ ಕಲಿಯೋಕೆ ಹೋದಾಗ ಅವ್ರಿಗೇನಾಕಿತ್ತು ಅಂದ್ರೆ ಹಂಗೆ ಅಭ್ಯಾಸ ಹೇಳಂಗೆ ಹೇಳ್ತಿದ್ರಂತ. ಅವ್ರಿಗೆಲ್ಲೇ ಜಾಮಟಿ ನಾದ ಇದೆಲ್ಲ ಕೇಳಿಸ್ತಿತ್ತಂತ್ರಿ, ಭಜನೆ ಎಲ್ಲ ಮಾಡಿದಾಗ ಕೇಳಿಸ್ತದ. ಎಲ್ಲೋ ಪೂಜೆ ನಡೆದದ ಅಂತ ಓಡಿ ಹೋಗವ್ರತ್ರಿ. ಅವ್ರು ಎಲ್ಲಿ ಪೂಜೆ ನಡೆದದ ಅಂತ ಕಾಲೇಜಿನಾಗ ಹಾಗೆ ಸಾಲಿ ಕಲಿ ಬಿಟ್ಟು ಓಡಿ ಹೋಗವ್ರತ್. ಯಾಕೆ ಏನು ಹಿಂಗ್ಯಾಕೆ ಬಂದ್ರಿ ಅಂತ ಕೇಳಿದ್ರೆ, ಎಲ್ಲೋ ಪೂಜೆ ನಡೆದ ಭಾಳ ಶಂಖ ಧ್ವನಿ ಗಂಟಿ ನಾದ ಕೇಳಾಕದಲ್ಲ ಅಂತಿರೋಂತ ಅವ್ರ ತಲೆ ಒಳಗೆ. ಅಂದ್ರೆ ಹಿಂದಿನ ಜನ್ಮ ಸಂಸ್ಕಾರ ಇತ್ತು ಅಂದ್ರೆ ಭಾಳ ಕೇಳಿಸ್ತದ ಅಂತ ಅನಾಹತ ನಾದಕ್ಕ. ಅದೇನಾದ್ರೆ ಆಶ್ರಯ ಶಬ್ದಕ್ಕೆ ಆಶ್ರಯವಾಗಿದ್ದು ಶಿರೋದೇಶಗತ ಆಕಾಶ ಅಂತ ಹೇಳ್ತಾರೆ ಅವರು. ಇನ್ನು ಕಂಠ ದೇಶದಲ್ಲಿರುವ ಆಕಾಶವು, ಗಂಟಲದೊಳಗಿರುವಂತಹ ಆಕಾಶವು ವಾಯುವಿನ ಭಾಗ ಇರುತ್ತದೆ. ಗಂಟಲದೊಳಗಿರುವಂತಹ ಆಕಾಶ ವಾಯುವಿನ ಭಾಗ ಐತಿ ಅಂತ ಹೇಳಿದ್ರು. ಯಾಕಂದರೆ ಅದು ಶ್ವಾಸ ಪ್ರಶ್ವಾಸಕ್ಕೆ ಆಶ್ರಯವಾಗಿದೆ. ಉಸಿರು ತಗೊಳ್ಳೋದು ಬಿಡುದು ಏನದಲ್ರಿ, ಇದಕ್ಕ ಆಶ್ರಯ ಆಗ್ಯದ ಅಂತ ಹೇಳಿದ್ರು. ಹೃದಯದಲ್ಲಿರುವ ಆಕಾಶವು, ಹೃದಯದೊಳಗೊಂದು ಆಕಾಶ ಅದಲ್ರಿ, ಕೊಳ್ಳದಲ್ರಿ, ಅಲ್ಲಿ ಏನದ ಅಂತ ಕೇಳಿದ್ರ ತೇಜದ ಭಾಗ ಇರುತ್ತದೆ. ತೇಜದ ಭಾಗ ರೀ, ಅದು ಬೆಂಕಿಯ ಭಾಗದ ರೀ. ಯಾಕಂದ್ರ ಅದು ಪಿತ್ತಕ್ಕೆ ಆಶ್ರಯವಾಗಿದೆ ಅಂತ ಹೇಳ್ತಾರ. ಪಿತ್ತಕ್ಕೆ ಆಶ್ರಯ ಅದ ರೀ. ನೋಡ್ರಿ, ನಮಗೇನಂತೀವಿ ಪಿತ್ತ ಆಗ್ಯದಂದ್ರ ಉರಿತದ ನೋಡ್ರಿ, ಪಿತ್ತ ಆಗ್ಯದ್ರಿ, ಭಾಳ ಉರಿಯಾಕತ್ತದ ಅಂತೀವಲ್ಲ. ಹಂಗಾದ್ರೆ ಪಿತ್ತಕ್ಕೆ ಆಶ್ರಯ ಆಗ್ಯದ್ರಿ. ತೇಜದ ಭಾಗ ಇರೋದ್ರಿಂದ ಪಿತ್ತಕ್ಕೆ ಆಶ್ರಯ ಆಗ್ಯದ ಅಂತ ಹೇಳಿದ್ರು. ಉದರ ದೇಶದಲ್ಲಿರುವ ಆಕಾಶವು, ಹೊಟ್ಟಿ ಒಳಗೈತಲ್ಲ, ಉದರ ದೇಶದಲ್ಲಿರುವ ಆಕಾಶವು ಜಲದ ಭಾಗವಿರುತ್ತದೆ. ಅದು ಜಲದ ಭಾಗದ ರೀ. ಯಾಕೆಂದರೆ ಅದು ಕುಡಿದಿರುವ ನೀರಿಗೆ ಆಶ್ರಯವಾಗಿರುವುದು. ಅದೇನಾಗಿದ್ರಿ, ನೀರು ಕುಡಿತೀವಲ್ರಿ, ಅದಕ್ಕೆ ಆಶ್ರಯವಾಗಿದ್ರಿ. ಅದು ಎಲ್ಲಿರೋದು ಆಕಾಶ ರೀ? ಉದರದಲ್ಲಿರುವಂತ ಆಕಾಶ. ಇನ್ನು ಕಟಿ ದೇಶದಲ್ಲಿರುವ ಆಕಾಶವು ಪೃಥ್ವಿಯ ಭಾಗವಾಗಿರುವುದು. ಕಟಿ ದೇಶದಲ್ಲಿರುವಂತ ಆಕಾಶ ಭೂಮಿಯ ಭಾಗ ಆಗಿದೆ. ಯಾಕಂದರೆ ಅದು ಗಂಧಕ್ಕೆ ಆಶ್ರಯವಾಗಿದೆ. ಗೊತ್ತಾಗ್ತದೆ, ಗಂಧಕ್ಕೆ ಆಶ್ರಯ ಆಗ್ಯದ ಅಂತ. ಈ ರೀತಿಯಾಗಿ ಕಾಮಕ್ರೋಧಾದಿಗಳು ಸ್ಥೂಲ ದೇಹದ ತತ್ವಗಳು ಅಲ್ಲ, ಪರಂತು ಲಿಂಗ ದೇಹದ ಧರ್ಮಗಳಾಗಿವೆ. ಮತ್ತು ಅನ್ಯ ಗ್ರಂಥಗಳ ರೀತಿಯಂತೆ ನೋಡಲಾಗಿ ಕಾಮಾದಿಗಳು ಲಿಂಗ ದೇಹದ ಮುಖ್ಯ ಧರ್ಮಗಳು ಆಗಿವೆ. ಜಲದ ಶೀತಲತಾ ಘಟದಲ್ಲಿ ಅಸ್ಪಷ್ಟವಾಗಿ ತೋರುವ ಹಾಗೆ ಲಿಂಗ ದೇಹದ ಮುಖ್ಯ ಧರ್ಮಗಳಾದ ಕಾಮಕ್ರೋಧಾದಿಗಳು ಸ್ಥೂಲ ದೇಹದಲ್ಲಿ ಅವಿಷ್ಟವಾಗಿ ತೋರುತ್ತವೆ. ಆದುದರಿಂದ ಕಾಮಕ್ರೋಧಾದಿಗಳನ್ನು ಸ್ಥೂಲ ದೇಹದ ಗೌಣ ಧರ್ಮವೆಂದು ಹೇಳಲಾಗಿದೆ ಅಂತ ಹೇಳಿದರು. ಅಂದ್ರ ಇವ್ರೇನು ಕೇಳಿದ್ರು ಅಂತಂದ್ರ, ಈ ರೀತಿಯಾಗಿ ಕಾಮಕ್ರೋಧಾದಿಗಳು ಯಾವ್ರಿ, ಕಾಮ ಕ್ರೋಧ ಅಂತ ಏನದಾವಲ್ಲ, ಇವು ಲೋಭ ಮೋಹ ಭಯ ಇವು ಅದಾವಲ್ರಿ, ಇವು ಸ್ಥೂಲ ದೇಹದ ತತ್ವಗಳು ಅಲ್ಲ. ಅಲ್ರಿ, ಇವು ಸ್ಥೂಲ ದೇಹದ ತತ್ವ ಅಲ್ಲ, ನೀವು ಸ್ಥೂಲ ದೇಹದ ಅಂತ ಹೇಳಾಕತ್ತೀರಲ್ರಿ ಅಂತ ಪ್ರಶ್ನೆ ಮಾಡ್ತಾರೆ. ಯಾಕ್ರಿ ಸ್ಥೂಲ ದೇಹದ ತತ್ವ ಅಲ್ಲ? ಯಾಕಂದ್ರ ಪರಂತು ಲಿಂಗ ದೇಹದ ಧರ್ಮವಾಗಿದೆ. ಲಿಂಗ ದೇಹ ಅಂದ್ರ ರೀ ಸೂಕ್ಷ್ಮ ಶರೀರ ರೀ, ಸೂಕ್ಷ್ಮ ದೇಹ. ಲಿಂಗ ದೇಹ ಅಂದ್ರೆ ಸೂಕ್ಷ್ಮ ದೇಹನ ರೀ ಅದು. ಅದಕ್ಕೆ ಸಂಘವಾಗಲಿ ಸಾಧು ಸಂಘವಾಗಲಿ
ಸಂಘದಿಂದ ಲಿಂಗ ದೇಹ ಭಂಗವಾಗಲಿ ಅಂತ ಹಾಡಾಡ್ತಾರಲ್ರಿ. ಹಂಗ ಇದು ಲಿಂಗ ದೇಹ ಅಂದ್ರೆ ಸೂಕ್ಷ್ಮ ದೇಹದ ಧರ್ಮಗಳದಾವು, ತತ್ವಗಳದಾವು. ಮತ್ತು ನೀವು ಸ್ಥೂಲ ದೇಹದ ಅಂತ ಹೇಳಕತ್ತೀರಲ್ರಿ ಅಂತ ಹಿಂಗ ಅವರು ಪ್ರಶ್ನೆ ಮಾಡಿದ್ರು. ಇದ್ರೊಳಗೆ ಇವ್ರು ಏನು ಹೇಳಿದ್ರಂದ್ರ ಈ ರೀತಿಯಾಗಿ ನೋಡಲಾಗಿ ಕಾಮಾದಿಗಳು ಲಿಂಗ ದೇಹದ ಮುಖ್ಯ ಧರ್ಮಗಳು ಆಗಿವೆ. ನೋಡ್ರಿ ಇವ್ರು ಏನ್ ಹೇಳ್ತಾರ, ಹೌದು ಸ್ಥೂಲ ದೇಹದ ಅದು ಮುಖ್ಯ ಧರ್ಮ ಅಲ್ಲ, ಗೌಣ ಧರ್ಮ ಅಂತ ಹೇಳ್ತೀವಿ ನಾವು, ಮುಖ್ಯ ಧರ್ಮ ಅಂತ ಹೇಳಂಗಿಲ್ಲ. ಅವು ಲಿಂಗ ದೇಹದನ ಧರ್ಮದವು. ಆದ್ರೆ ಹೆಂಗ ಅಂತಂದ್ರ ಈಗ ನೋಡ್ರಿ ಅವು ಎಲ್ಲಿ ಧರ್ಮಗಳು ಎಲ್ಲಿ ಆಗ್ತಾವಂದ್ರ, ಈಗ ಒಂದು ಹರ್ವಿ ನೀರ ಬ್ಯಾಸ್ಗ್ಯಾಗ ನೀರು ತುಂಬಿಟ್ಟಿರಿ, ನೀವು ಹರ್ಬಿ ಒಳಗೆ ನೀರು ತುಂಬಿಟ್ಟಿರಿ. ಆ ನೀರು ಏನಾಗ್ತದಂದ್ರ ತಂಪಾಗ್ಲಿ ಅಂತೇಳಿ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿರಿ. ಹಂಗ ಇಟ್ಕೊಂಡು ಉಸುಕದು ಹಾಕಿ ಅದನ್ನ ತಂಪಾಗಾಕ ಇಟ್ಟಿರಿ. ನೀರು ಎಲ್ಲಿ ಹಾಕಿರಿ? ಹರ್ಬಿ ಒಳಗೆ ಹಾಕಿರಿ. ನೀರು ಹರ್ಬಿ ಒಳಗೆ ನೀರು ಹಾಕಿರಿ. ನೀರು ಹಾಕಿ ಮ್ಯಾಲ ಮುಚ್ಚಿರಿ. ಮ್ಯಾಲ ಮುಚ್ಚಿದ ಬಳಿಕ ಆ ಗಡಿಗೆ ಏನು ಹರಿದದಲ್ರಿ, ಆ ಹರಿದಿಗೆ ಭಾಳ ನೀರು ತಂಪಾದ್ರಿ, ಒಳಗಿ ನೀರ ತಂಪಾದ್ರಿ. ತಂಪಾದ ಬಳಿಕ ಹನಿ ಹನಿ ಬಂದಿರ್ತಾವ್ರಿ. ಎಲ್ರಿ? ಆ ಗಡಿಗೆ ಇರ್ತದಲ್ಲ ಹರಿದಿರಿ, ಆ ಹರಿದಿಗೆ ಆ ನೀರು ನೀವು ಒಳಗಿನ ನೀರ ಒಳಗೆ ಅದಾವ್ರಿ, ನೀವು ತೆಗ್ದೇ ಇಲ್ಲ. ತಿಳಿಯಾಕತ್ತಲ್ಲ, ಒಳಗಿ ನೀರ ಹೊರಗೆ ತೆಗ್ದೇ ಇಲ್ಲ. ಗಡಿಗೆಗೆ ಏನು ಗೊಜ್ಜಿಲ್ಲ, ನೀವು ನೀರು ಹಿಂಗೆ ಗೊಜ್ಜಿಲ್ಲ. ಅದೇನು ಮಾಡಿರಿ, ಹರಿವ್ಯಾಗ ಅದಾವಲ್ರಿ ನೀರು, ಅವು ಹರಿವ್ಯಾಗ ಅದಾವು. ನೀವೇನು ಮುಟ್ಟೆ ಇಲ್ಲ ಅಂತ ತಿಳ್ಕೊರಿ. ಬಹಳ ತಂಪಾಯ್ತು. ತಂಪಾದ ಬಳಿಕ ಆ ನೀರ ಹೊರಗೆ ಬಂದಾವ ಗಡಿಗೆ ಮ್ಯಾಲ್ರಿ. ಹನಿ 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 ಸಣ್ಣಗೆ ಅದಾವಿಲ್ರಿ, ತುಂತುರ್ ಹನಿ ಇರ್ತಾವಿಲ್ರಿ, ಹಿಂಗೆ ಕೈ ಮಾಡಿರಿ ಬರ್ತಾವಿಲ್ರಿ ನೀರು. ಆ ನೀರು ಎದ್ದಾವ್ರಿ, ನೀರ ಗಡಿಗೆ ಆಗದವ್ರಿ, ನೀರು ಒಳಗೆ ಗಡಿಗೆ ಆಗದವ್ರಿ. ಮತ್ತು ಒಳಗೆ ಗಡಿಗ್ಯಾಗ ನೀರು ಇದ್ದದು ಅವು ಹೆಂಗೆ ಹೊರಗೆ ಬಂದ್ರಿ? ಭಾಳ ತಂಪಾಯ್ತು ನೋಡ್ರಿ ಅದು. ನೀರ ತಂಪಾದ ಬಳಿಕ ಗಡಿಗೆ ಮ್ಯಾಲ ಬಂದವ್ರಿ. ಅದು ಇದ್ರ ಮ್ಯಾಲ ಹರಡಿ ಮ್ಯಾಲ ಸುತ್ತುವರಿ ತಂಪಿರ್ತದಲ್ರಿ, ತಂಪಾಗಿ ಹನಿ ಹನಿ ಇಬ್ಬರಿ ಬರ್ತಾವಲ್ಲ, ಹಂಗೆ ಬಂದಿರ್ತಾವಿಲ್ರಿ. ತಿಳಿತಲ್ರಿ, ಹಂಗೆ ಬಂದಿರ್ತಾವಲ್ಲ ನೀರು, ಒಳಗಿನ ನೀರು. ನೀವೇನು ಹೊರಗೆ ಹಾಕಿಲ್ ಕರೆ ಅವು ತಾವು ಬಂದಿರ್ತಾವ. ಹಂಗದ ಅದು ಹಂಗೆ ಬಂದಿರ್ತಾವಲ್ರಿ. ಹಂಗ ಇವು ಏನದಾವ ಅಂತ ಕೇಳಿದ್ರ ಧರ್ಮಾದಿಗಳು ಇವೇನು ಹೇಳಕತ್ತಿರಲ್ಲ ನೀವು, ಇವು ಲಿಂಗ ದೇಹದ್ದು ಅದಾವ. ಆದ್ರ ಎಲ್ಲಿ ಇದು ಕಾಣಿಸ್ತಾವ್ರಿ, ಅವು ಹೆಂಗ ನೀರು ಹೊರಗೆ ಬಂದಾವಲ್ರಿ. ಹಂಗ ಈ ಕಾಮ ಕ್ರೋಧ ಶೋಕ ಮೋಹ ಭಯ ಅವು ಲಿಂಗ ದೇಹದೂ ಅದಾವ ಕರೆ. ಆದ್ರೆ ಸ್ಥೂಲ ದೇಹದೊಳಗೆ ಏನ್ ಮಾಡ್ತಾವು, ಅದು ತೋರಿಸ್ತಾವಲ್ರಿ. ಈಗ ನೋಡ್ರಿ ಹೆಂಗಂದ್ರ ಹೆಂಗ್ ಹೊರಗೆ ಬಂದಾವ. ಹಂಗಂದ್ರ ಈಗ ನೋಡ್ರಿ ನಾವು ಮಕ್ಕೊಂದಿರ್ತೀವಿ ಅಂತ ತಿಳ್ಕೊಳ್ರಿ. ಮಕ್ಕೊಂದಾಗ ಕನಸು ಬೀಳ್ತಾವ. ಕನಸು ಬಿದ್ದ ಬಳಕ್ರಿ ಚೀರಾಡ್ತೀವ್ರಿ. ಚೀರಾಡಿದ ಬಳಕ ಕಣ್ಣಾಗ ನೀರು ಬರ್ತಾವ. ರೀ ಅಲ್ಲಿ ಲಿಂಗ ದೇಹ ಅಂದ್ರೆ ಸೂಕ್ಷ್ಮ ಶರೀರದೊಳಗ ನಮಗೆಲ್ಲ ಆಗ್ತಾವ ಕರೆ. ಆದ್ರೆ ತೋರುದು ಪರಿಣಾಮ ಎಲ್ಲಿ ಆಗ್ತದ್ರಿ? ಸ್ಥೂಲ ದೇಹದೊಳಗ ಪರಿಣಾಮ. ಕಣ್ಣಾಗ ನೀರು ಬರ್ತಾವ. ಒಬ್ಬೊಬ್ರು ಚೀರಾಡಿದ ಬಳಕ ಏನೆಲ್ಲ ಆಗ್ತದಿಲ್ರಿ? ದೊಡ್ಡ ದೊಡ್ಡ ದೇವ್ ಬಂದ್ ಕುಂತ ಬಡಿಯಾಕ ಹಚ್ಚಿದ್ವು ಅಂತ ತಿಳ್ಕೊಂಡು ಏನಾಗ್ತದ್ರಿ? ಈ ಸ್ಥೂಲ ದೇಹದ ಮೇಲೆ ಪರಿಣಾಮ ಆಗ್ತದಿಲ್ರಿ? ಗೊತ್ತಾಗ್ತದ ನಮ್ಮ ಸ್ಥೂಲ ದೇಹದ ಮೇಲೆ. ಮಸಿಟ್ಟು ಬರ್ತಂದ್ರ ಸ್ಥೂಲ ದೇಹದೊಳಗ ಪ್ರಕಟ ಆಗ್ತದಿಲ್ರಿ? ಸ್ಥೂಲ ದೇಹ ಕಾಮ ಕ್ರೋಧ ಭಯನೂ ಇದ್ರೊಳಗ ಆಗ್ತದಲ್ರಿ. ಹಂಗ ಆ ಹರಿವ್ಯಾ ನೀರು ಹೆಂಗ ಹೊರಗ ನೀವು ಹಾಕಿಲ್ಲ ಅಂದ್ರು ಹೊರಗೆ ಹೆಂಗ ನೀರು ಹನಿ ಹನಿ ಬರ್ತಾವೋ, ಹಂಗ ಇವು ಲಿಂಗ ದೇಹದ ಮುಖ್ಯ ಧರ್ಮ ಅಂತ ಹೇಳ್ತೀವೋ, ಲಿಂಗ ದೇಹದನು ಅದಾವ. ಆದ್ರ ಎಲ್ಲಿ ಕಾಣಿಸ್ತಾವ ಹೆಚ್ಚ ಆವಿರ್ಭಾವ ಎಲ್ಲಿ ಆಗ್ತಾವ್ರಿ? ಸ್ಥೂಲ ದೇಹದೊಳಗ ಪ್ರಕಟ ಆಗ್ತಾವ, ಸ್ಥೂಲ ದೇಹದೊಳಗ ಆಗ್ತಾವ ಅಂತ ಹೇಳಿ ನಾವು ಸ್ಥೂಲ ದೇಹದನ್ನ ಏನಂದೀವು? ಮುಖ್ಯ ಧರ್ಮ ಅಲ್ಲ, ಮುಖ್ಯ ಧರ್ಮ ಅಲ್ಲ, ಇವು ಗೌಣ ಧರ್ಮ ಅದಾವು ಅಂತ ನಾವು ಹಿಂಗೆ ಹೇಳಿವು ಅಂತಂತಾರ್ರಿ ಇವು. ಗೌಣ ಧರ್ಮಗಳೆಂದು ಹೇಳಲಾಗುತ್ತದೆ ಅಂತ ಹೇಳಿದ್ರು. ಈ ರೀತಿಯಾಗಿ ನಾವು ಅದರ ಸಂಬಂಧ ಇದು ಸ್ಥೂಲ ದೇಹ ಸೂಕ್ಷ್ಮ ದೇಹದ್ದು ಇದ್ರೂ ನಾವು ಸ್ಥೂಲ ದೇಹದೊಳಗದಾವು ಅಂತ ನಾವು ಹೇಳ್ತೀವಿ ಅಂತಂದ್ರು. ಈಗ ನೋಡಿ ಇಲ್ಲೊಂದು ಟಿಪ್ಪಣಿ ಅದ ರೀ, ಶೋಕ ಅನ್ನೋದ್ರ ಮೇಲೆ ಟಿಪ್ಪಣಿ ಅದ. 47 ಆಕಾಶದ 5 ತತ್ವಗಳು ಶೋಕ ಕಾಮ ಕ್ರೋಧ ಮೋಹ ಭಯ ಅಂತ ಅದಲ್ರಿ. ಇದು ಆಕಾಶದ ತತ್ವಗಳ ಮೇಲೆ ಆಯ್ತು. ಇಲ್ಲಿ ಶೋಕ ಆಕಾಶದ ಮುಖ್ಯ ಭಾಗವಾಗಿದೆ. ಯಾಕೆಂದರೆ ಇನ್ನು ಹೇಳಕತ್ತರು ಆಕಾಶದ ತತ್ವದೊಳಗೆ ಹೇಳಿದ್ರು. ಇನ್ನು ಮುಂದೆ ಶೋಕ ಅಂದ್ರ ಆಕಾಶದ ಮುಖ್ಯ ಭಾಗವಾಗಿದೆ. ಯಾಕಂದರೆ
ಶೋಕ ಉತ್ಪನ್ನವಾದಾಗ ಶರೀರವು ಶೂನ್ಯದ ಹಾಗೆ ಆಗುತ್ತದೆ ಮತ್ತು ಆಕಾಶವಾದರೂ ಶೂನ್ಯದ ಹಾಗೆ ಇರುತ್ತದೆ. ಆದ್ದರಿಂದ ಶೋಕವು ಆಕಾಶದ ಮುಖ್ಯ ಭಾಗವಾಗಿರುವುದು ಅಂತ ಹೇಳಿದರು. ಶೋಕ ಅಂದ್ರೆ ದುಃಖ ಆಕಾಶದ ಮುಖ್ಯ ಭಾಗವಾಗಿದೆ ಅಂತ ಹೇಳ್ತಾರೆ. ಆಕಾಶದ ಮುಖ್ಯ ಭಾಗ ದುಃಖ ಅನ್ನೋದು, ಶೋಕ ಆಕಾಶದ ಮುಖ್ಯ ಭಾಗ ಆಗೈತಿ ಅಂತ ಹೇಳಿದ್ರು. ಯಾಕಂತ ಕೇಳಿದ್ರ, ಈಗ ಶೋಕ ಉತ್ಪನ್ನವಾದಾಗ ದುಃಖ ಆದಾಗ ಮನುಷ್ಯಾಗ ಏನಾಗ್ತದ್ರಿ, ಶರೀರ ಶೂನ್ಯ ಆಗ್ತದ. ಆಕಾಶ ಆದರೂ ಶೂನ್ಯ ಅದ ಅಂತ ಹೇಳಿದ್ರೆ, ಆಕಾಶನೂ ಶೂನ್ಯ ಅದಲ್ಲ. ಅದಕ್ಕ ಈ ಶೋಕ ಏನದರಿ, ಆಕಾಶದ ಮುಖ್ಯ ಭಾಗ ಅದ ಅಂತ ಹೇಳಿದ್ರು. ಮುಖ್ಯ ಭಾಗ ಒಂದು ಇಟ್ಟಿದ್ರಲ್ರಿ, ತನ್ನದಾಗಿರುವಂತದ್ದು ಒಂದು ಇಟ್ಕೊಂಡದಲ್ಲ, ಹಂಗ ಮುಖ್ಯ ಭಾಗ ಅದ ಅಂತ ಹೇಳಿದ್ರಿ ಅವ್ರು. ಇದ್ರೊಳಗ ಶೋಕ ಅನ್ನೋದು ಟಿಪ್ಪಣಿ ಮಾತು ಹೇಳ್ತಾರೆ. ಇದ್ರಾಗ ಯಾವ ಮುಂತಾದ ಭೂತಗಳ ಭಾಗದಲ್ಲಿಯೂ ಕೂಡ ಆಕಾಶದ ಅನ್ಯ 4 ಭಾಗದಲ್ಲಿ ಒಂದೊಂದು ಭಾಗ ಕೂಡಿದ್ದಾಗಾದರೂ ಅದನ್ನು ಆಕಾಶದ ಮುಖ್ಯ ಭಾಗವೆಂದು ಹೇಳಲಾಗುವುದಿಲ್ಲ. ಈಗ ಶೋಕ ಅನ್ನೋದು ಮುಖ್ಯ ಭಾಗ ಅಂತ ಹೇಳಿದ್ರು. ಮುಖ್ಯ ಭಾಗ ಶೋಕ ಅಂದ್ರೆ ಮುಖ್ಯ ಭಾಗ ಅದ. ಆದರೆ ಇನ್ನೊಂದು ಆಕಾಶದ ಏನು 4 ಅದಾವಲ್ಲ ತತ್ವ, 4 ತತ್ವ 4 ಮಂದಿ ಕೊಟ್ಟದಲ್ಲ. ಆಕಾಶದ ವಾಯುದ ಕೊಟ್ಟದ, ಮತ್ತ ತೇಜದೊಳಗೆ ಕೊಟ್ಟದ, ಜಲದೊಳಗೆ ಕೊಟ್ಟದ, ಪೃಥ್ವಿ ಒಳಗೆ ಅದಾವಲ್ಲ 4 ಅವದವ್ರಿ. ಅವು ಮುಖ್ಯ ಭಾಗ ಅಲ್ಲ. ಇದು ಶೋಕ ಏನದರಿ, ಇದೇ ಒಂದು ಮುಖ್ಯ ಭಾಗ ಅಂತ ಹೇಳಿದರು. ಇನ್ನು ಕೆಲವೊಂದು ಕಡೆ ಬೇರೆದವ್ರು ಏನು ಮಾಡ್ತಾರಂದ್ರೆ, ಇನ್ನೂ ಕೆಲವೊಂದು ಕಡೆ ಶೋಕ ಮತ್ತು ಆಕಾಶದ ಎರಡರಲ್ಲಿ ಅತಿ ಸಾಮ್ಯತೆ ಇರುವುದರಿಂದ ಈ ಶೋಕ ಮತ್ತು ಇದು ಆಕಾಶ ಶೂನ್ಯ ಅದಲ್ರಿ. ದುಃಖ ಬಂದಾಗ ಮನುಷ್ಯನ ಶರೀರ ಶೂನ್ಯ ಆಗ್ತದ. ಅತಿ ಸಾಮ್ಯತೆ ಅದರಿ ಅಂದ್ರೆ ಸಮಾನ ಅದ. ಸಮಾನ ಇತ್ತು ಅಂದ್ರೆ ಏನಾಗ್ತದ ಅಂತ ಕೇಳಿದ್ರೆ, ಅಲ್ಲಿ ಸಮಾನಶೀಲ ವಿಷಣೇಶು ಸಖ್ಯ ಅಂತ ಹೇಳ್ತಾರಲ್ಲ, ಸಮಾನ ಇರಬೇಕು. ಆಕಾಶನೂ ಶೂನ್ಯದ, ದುಃಖ ಬಂದಾಗ ಮನುಷ್ಯನು ಶೂನ್ಯ ಆಗ್ತಾನ ಅಂತ ಹೇಳಿ ಆಕಾಶದ ಮುಖ್ಯ ಭಾಗ ಅಂತ ಹೇಳಿದ್ರು. ಕೆಲವೊಂದ್ ಕಡೆ ಏನ್ ಮಾಡ್ತಾರಂದ್ರ, ಲೋಭನು ಆಕಾಶದ ಮುಖ್ಯ ಭಾಗ ಅಂತ ಹೋಗ್ತಾರೆ. ಲೋಭ ಗುಣನು ಆಕಾಶದ ಮುಖ್ಯ ಭಾಗ ಅಂತ ಹೋಗ್ತಾರೋ ಅಂತ ಹೇಳ್ತಾರೆ ಅವರು. ಕೆಲವು ಸ್ಥಾನದಲ್ಲಿ ಆಕಾಶವನ್ನು ಪದಾರ್ಥಗಳಿಂದ ತುಂಬಿ ಪೂರೈಸಲು ಆಗದೇ ಇರುವುದರಿಂದ ಆಕಾಶ ಅಂದ್ರೆ ರೀ ಅವಕಾಶ ಕೊಟ್ಟದ, ಹಿಡ್ಕೋರಿ. ಅವಕಾಶ ಕೊಟ್ಟದ ಏನದಲ್ಲ, ಪೊಳ್ಳದಲ್ರಿ. ಈ ಪೊಳ್ಳ ಏನ್ ಹಾಕಿರೋರು ತುಂಬುತ್ತದ್ರಿ. ತುಂಬಬೇಕಂತ ಅಂದ್ರಿ ನೀವು ಏನ್ ಹಾಕಿರೋರು ತುಂಬುತ್ತದ್ರಿ, ತುಂಬಂಗಿಲ್ರಿ. ಅದು ತುಂಬ್ರಿ ನೀವು ಏನ್ ಹಾಕಿರೋ ತುಂಬಂಗಿಲ್ಲ. ಆಕಾಶ ಅಪೂರ್ಣನ ಆಗಿ ಉಳಿತದ್ರಿ. ಪೊಳ್ಳ ಅಪೂರ್ಣ ಆಗುತ್ತದ. ಹಂಗ ಅದು ಅಪೂರ್ಣವಾಗಿಯೇ ಉಳಿಯುತ್ತದೆ. ಹಾಗೆ ಪದಾರ್ಥಗಳ ಪ್ರಾಪ್ತಿಯಿಂದ ಲೋಭವನ್ನಾದರೂ ಪೂರೈಸುವುದಾಗುವುದಿಲ್ಲ. ಲೋಭ ಗುಣ ಐತಲ್ರಿ, ಲೋಭ. ಆ ಲೋಭ ಗುಣನೂ ಏನದ ಅಂದ್ರ ಹೇಳ್ತಾರೆ, ಎಲ್ಲ ಪ್ರವಚನದಾಗ ಹೇಳ್ತೀರಿ, ಶಾಸ್ತ್ರದಾಗ ಹೇಳ್ತೀರಿ. ಲೋಭ ಗುಣ ಅದು ಏನು ಬೇಕಾದ್ರೂ ಕೊಡ್ರಿ ನೀವು, ಆ ಲೋಭ ಗುಣ ಪೂರೈಸಕ್ಕಾಗುದಿಲ್ಲ ಅಂತ. ಯಾವ ಪದಾರ್ಥ ಕೊಟ್ಟರು ಲೋಭ ಅನ್ನೋದು ಅಂದ್ರೆ ಅದು ಇನ್ನೂ ಬೇಕು ಅನ್ನೋದ್ರಿ. ಲೋಭ ಗುಣ ಪೂರೈಸಕಂದ್ರೆ ಸಮಾಧಾನ ಮಾಡಕ್ ಆಗುದಿಲ್ಲ. ಅದಕ್ಕ ಈ ಆಕಾಶನು ಪದಾರ್ಥಗಳಿಂದ ತುಂಬಕ್ ಆಗುದಿಲ್ಲ. ಹೆಂಗೋ ಈ ಲೋಭ ಗುಣನು ಪದಾರ್ಥ ಕೊಟ್ಟಿವಂದ್ರೆ ಅದು ತುಂಬಕ್ ಆಗುದಿಲ್ಲ, ಅಂದ್ರೆ ಅದು ಶಾಂತ ಆಗಂಗಿಲ್ಲ ಲೋಭ ಗುಣ. ಅದಕ್ಕೆ ಕೆಲವೊಂದು ಕಡೆ ಆಕಾಶದ ಮುಖ್ಯ ಭಾಗ ಯಾವ್ದಂತ ಹೇಳಿದ್ರಿ, ಲೋಭನು ಆಕಾಶದ ಮುಖ್ಯ ಭಾಗ ಅಂತ ಒಪ್ಪ್ಯಾರ ಅಂತ ಹೇಳಿದ್ರಿ ಅವ್ರು. ಅದನ್ನು ಒಪ್ಪ್ಯಾರ. ಯಾಕ ಸಾಮ್ಯತೆ ಅದ ನೋಡ್ರಿ. ಅದಕ್ಕ ಲೋಭ ಅಂದ್ರ ಮನುಷ್ಯ ಹೆಂಗ ಇದ್ರೊಳಗ ಯಜ್ಞ ಮಾಡ್ತಿರ್ತಾರಲ್ರಿ, ಯಜ್ಞ ಮಾಡುವೊಳಗ ತುಪ್ಪ ಹಾಕ್ರಿ ನೀವು, ಕಡಿಮೆ ಆಗ್ತದ ಅಂದ್ರೆ ಉರಿ ಜಾಸ್ತಿನ ಆಗ್ತದ್ರಿ. ಹಂಗ ಲೋಭ ಗುಣ ಹೇಳ್ತಾರಲ್ಲ, ಏನು ಕೊಟ್ರು ಲೋಭ ಅನ್ನೋದು ಇನ್ನೂ ಬೇಕು, ಗಳಿಸ್ಬೇಕು ಅನ್ನೋದಿತ್ತಂದ್ರ ಅದು ಎಂದೂ ಶಾಂತ ಆಗಂಗಿಲ್ಲ. ಮನುಷ್ಯ ಶಾಂತ ಆಗಂಗಿಲ್ಲ. ಹಿಂಗೆ ಹಾದಿಗೆ ಹೋಗ್ತಿದ್ದಂತ ಹೋಗ್ರಿ, ಹೋಗೋ ಮುಂದ ದಾರಿ ಒಳಗೆ ಏನಾಗಿತ್ತಂದ್ರ ಆ ಕಡೆ ಈ ಕಡೆ ನೋಡ್ತಿದ್ದ. ದಾರಿ ಒಳಗ ಒಂದು ಮಾವಿನ ಗಿಡ ಇತ್ತು ಅಂತ್ರಿ. ಭಾಳ ಚಂದ ಹಣ್ಣಾಗಿದ್ದು ರೀ ಗಿಡದೊಳಗ. ಹಾದ್ಯಾಗ ನೋಡಿದ ಯಾರೂ ಇದ್ದಿದ್ದಿಲ್ಲ. ಅವ ಅಂದ, ಇಷ್ಟೆಲ್ಲ ಹಣ್ಣಾಗ್ಯಾವು ಗಿಡದ ತುಂಬ, ಇವು ಹರ್ಕೊಂಡು ಹೋಗ್ಬೇಕಂತ ಹೇಳಿ ಗಿಡದ ಮ್ಯಾಲ ಹತ್ತಿದ. ಹತ್ತಿ ಎಲ್ಲ ಒಂದು ಹಣ್ಣು ಹರಿದ. ಅವೆಲ್ಲ ಪಕ್ವವಾಗಿದ್ದು ರೀ, ಹಣ್ಣಿಗೆ ಬಂದಿದ್ದು.
ಹಣ್ಣು ಹಾಕಿಲ್ಲ, ಹಣ್ಣು ಹಾಕೋ ಒಂದು ಗೊತ್ತಿತ್ತು. ಇವು ಏನು ಮಾಡಿದಂದ್ರೆ ಹರಿಯಾಕತ್ತಿದ, ಒಂದು ಹಣ್ಣು ಹರ್ಕೊಂಡು ಹೋಗ್ಬೇಕಂತ ಇತ್ತು ಮೊದಲ ತಲೆ ಒಳಗೆ ಏನಿತ್ತು, ಒಂದು ಹಣ್ಣು ಹರ್ಕೊಂಡು ಹೋಗ್ಬೇಕ ತಿನ್ಬೇಕಲ್ಲ ಹಣ್ಣು ಅಂತ ನೋಡಿದ ಭಾಳ ಚಲೋ ಇತ್ತು. ಅಲ್ಲೇ ಕೂತು ಒಂದು ಹಣ್ಣು ತಿಂದ್ರಿ, ಭಾರಿ ರುಚಿ ಐತ್ರಿ ಅವು. ಅವೇನು ಮಾಡಿದ, ಇದು ಒಂದ ತಿನ್ನೋದು ಬೇಡ ಅಂತೇಳಿ ಇನ್ನೊಂದೆರಡು ಹರಿದು ಕೆಳಗೆ ಹೋಗುದ. ಆಮೇಲೆ ಇಷ್ಟ ಸಾಲ್ತಾವ ನಮ್ಮ ಮಕ್ಕಳು ಮರಿ ಎಲ್ಲ ಅದಾವ, ಮತ್ತು ಅವ್ರಿಗೆ ಇನ್ನೊಂದೆರಡು ಬೇಕಲ್ಲ ಅಂತೇಳಿ ಮತ್ತೊಂದು ಎರಡು ಅಂಗಿ ಮುಂದೆ ಏರಿ ಅವೊಂದೆರಡು ಹಣ್ಣು ಹೋಗದ. ಇನ್ನೂ ಬೇಕು. ಮಕ್ಕಳ ಮರಿ ತಿಂದ್ರೆ ಏನಾಗ್ತದೆ, ಉಳಿದು ಅಂದ್ರೆ ಆಜು ಬಾಜು ಮಂದಿಗಾರ ಕೊಡಕ್ಕೆ ಬರ್ತದಲ್ಲ ಹಿಂಗೆ. ಮತ್ತೊಂದು ಮ್ಯಾಲ ಟಂಗಿ ಹತ್ತಿದ, ಹರಿದು ಹೋಗದ ಆಜು ಬಾಜು ಮಂದಿ ಕೊಟ್ರು ಒಂದೊಂದು ಕೊಟ್ರಾತು, ಮತ್ತು ಉಳಿದು ಅಂದ್ರೆ ಮಾರಕರ ಬರ್ತದ ಅಂದವು ಕಡಿಕ. ಮತ್ತೊಂದು ಎರಡು ಟಂಗಿ ಮ್ಯಾಲೆ ಏರಿದ್ರಿ, ಹಿಂಗೆ ಏರಿದ್ರಿ. ಗಿಡದು ತುಂಬ ಹಣ್ಣಾಗಿದ್ದು ರೀ, ಯಾರೂ ಇದ್ದಿದ್ದಿಲ್ಲ. ಹರಿದು ಕೆಳಗೆ ಹೋಗದ್ರಿ, ರಾಶಿಯಾಗಿ ಬಿತ್ತರಿ. ಹಣ್ಣೆಲ್ಲ ಬಿದ್ದು ಕೆಳಗೆ ನೋಡಿದ, ಖುಷಿ ಆಯ್ತು ಅವಂಗ. ಖುಷಿಯಾಗಿ ಆಯ್ತು ಬಿಡಿನ, ಮಕ್ಕಳಿಗೆ ಹಾಕವು, ಆಜು ಬಾಜು ಮಂದಿಗೂ ಹಾಕವು, ಬೇಕಾದಂಗೆ ತಿನ್ಬೋದು. ಉಳಿದು ಅಂದ್ರೆ ಮಾರಾಕೂ ಹಾಕವು ಅಂದ ಹೆಂಗೆ ಕುಂತಿದ್ದ. ಮ್ಯಾಲ ಒಂದು ಹಣ್ಣು ಇತ್ತು ರೀ, ತುಳಿಯಾಗ ಒಂದು ಹಣ್ಣು ಇತ್ತು. ಅವಂದ ಅದೊಂದು ಹಣ್ಣು ಉಳ್ದದಲ್ಲ ಅಂದವು ಎಲ್ಲ. ಅದು ಗಿಡ ತುಂಬ ಅದೊಂದು ಹಣ್ಣು ಉಳ್ದದಲ್ಲ ಅಂದ. ಅದು ಹೆಂಗೆ ಹರಿಬೇಕು, ಇಷ್ಟು ಹಣ್ಣು ಸಾಲಂಗಿಲ್ಲ ನಾವು. ಅದಾವಂದ್ರೆ ತೃಪ್ತಿ ಆದ್ರೆ ಮುಗಿತಿತ್ತು. ಇಲ್ಲ, ಅವೇನು ಮಾಡಿದ, ನೋಡಿದ ಅದನ್ನು ಹೆಂಗಾರಿ ಹರಿಯಬೇಕಂದ. ನಾವು ಹರಿಬೇಕಂದ್ರೆ ಇನ್ನೊಂದು ಎರಡು ಟೊಂಗಿ ಹತ್ತಿದ್ರಿ. ಆ ಸಣ್ಣ ಇದ್ದು ರೀ ಮುಂದೆ ಟೊಂಗಿ. ಅವಾಗಂದ ಕೈಯಾಗ ಹಿಡಿದ ಹಣ್ಣ ಆ ಟೊಂಗಿ ಮರಿತು, ಆ ರಾಶಿ ಮೇಲೆ ಬಿದ್ದ್ರಿ. ಪ್ರಾಣ ಹೋಯ್ತು, ಸತ್ತ ಹೋದ್ರಿ ಅವ. ಅಷ್ಟು ರಾಶಿ ಹಣ್ಣು ಅದಾವ್ರಿ. ಆ ರಾಶಿ ಹಣ್ಣಿದ್ರು ನಾವು ತೃಪ್ತಿ ಇಲ್ಲ, ಸಮಾಧಾನ ಇಲ್ಲ. ಇಲ್ರಿ, ಮಕ್ಕಳಿಗೆ ಆಯ್ತು, ಎಲ್ಲರಿಗೆ ಆಯ್ತು, ಕರೆ ಸಮಾಧಾನ ಇಲ್ಲ. ಕಡೀಕ್ ಒಂದು ಹಣ್ಣಿನ ಸಂಬಂಧ ನೋಡ್ರಿ, ಅದು ಒಂದು ಯಾಕೆ ಬಿಡ್ಲಿ ಅಂತೇಳಿ ಆ ಹಣ್ಣು ತಗೊಂಡ ರಾಶಿ ಮೇಲೆ ಬಿದ್ದ, ಹೋಯ್ತ್ರಿ. ಇದು ಲೋಭ ಅನ್ನುವಂಥದ್ದು ಏನು ಗುಣ ಅದಲ್ರಿ, ಇದು ಏನದ ಅಂತ ಕೇಳಿದ್ರೆ ತೃಪ್ತಿ ಆಗಂಗಿಲ್ಲಲ್ಲ. ಅದ್ರ ಸಂಬಂಧ ಇದಕ್ಕೂ ಕೆಲವೊಂದು ಕಡೆ ಏನು ಹೇಳ್ಯಾರ್ರಿ, ಇದನ್ನು ಆಕಾಶದ ಮುಖ್ಯ ಭಾಗ ಅಂತ ಹೇಳ್ಯಾರು ಅಂತ ಹೇಳ್ತಾರ್ರಿ ಅವ್ರು. ಹಂಗೆ ತಿಳಿಸಿದ್ರು. ಮುಂದೆ ನೋಡ್ರಿ, ಮುಖ್ಯ ಭಾಗವೆಂದು ಹೇಳಲಾಗಿದೆ. ಇದೇ ರೀತಿಯಾಗಿ ಅನ್ಯ ಭೂತಗಳ ಬಗ್ಗೆಯೂ ತಿಳಿದುಕೊಳ್ಳಬೇಕು ಅಂತ ಹೇಳ್ತಾರೆ. ಇನ್ನು ಬೇರೆ ಭೂತಗಳ ಬಗ್ಗೆನೂ ನೀವು ತಿಳ್ಕೊಬೇಕು. ಯಾಕಂದ್ರೆ ಅತಿ ಸಾಮ್ಯತೆ ಯಾವ್ದು ಇರ್ತದಲ್ರಿ, ಅತಿ ಸಾಮ್ಯತೆ ಒಂದೇ ಸೇಮ್ ಇತ್ತು ಅಂದ್ರೆ ಅವನು ಅದ್ರ ಭಾಗ ಅಂತ ತಿಳ್ಕೋರಿ ಅಂತ ಹೇಳ್ತಾರ್ರಿ ಅವ್ರು. ಬೇರೆದ್ ನೀವು ಭೂತದೊಳಗೆ ತಿಳ್ಕೋರಿ ಅಂತ. ಇನ್ನ ಶೋಕ ಐತ್ರಿ, ಇನ್ನು ಕಾಮರಿ. ಶೋಕ ಗುಣ ಮುಗೀತ್ರಿ. ಅದು ಎದರಿಂದ ಆಗ್ಯದ, ಅದು ಮುಖ್ಯ ಭಾಗ ಅಂತ ಹೇಳ್ಯಾರಿ ಅವ್ರು, ಮುಗೀತದು. ಏನು ನೋಡ್ರಿ, ಕಾಮರಿ. ಕಾಮ ಅಂದ್ರ ಇಚ್ಛಾರಿ. ಮೊದಲ ಕಾಮರಿ. ಧ್ಯಾಯತೋ ವಿಷಯಾನ್ ಪುಂಸ ಸಂಗಸ್ತೇಶೋಪಜಾಯತೆ. ಸಂಗಾತ್ ಸಂಜಾಯತೆ ಕಾಮ. ಕಾಮ ಕ್ರೋಧೋದ್ಭವತಿ. ಕ್ರೋಧಾತ್ ಭವತಿ ಸಮೋಹ. ಸಮೋಹಾತ್ ಸ್ಮೃತಿ ವಿಭ್ರಮ. ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ. ಬುದ್ಧಿನಾಶಾತ್ ಪ್ರಣಶ್ಯತಿ. ನೋಡ್ರಿ ಅದ ಹೆಂಗ ಹೇಳ್ಯಾರ ನೋಡ್ರಿ ಭಗವದ್ಗೀತಾದೊಳಗೆ. ಮೊದಲ ಧ್ಯಾಯತೋ ವಿಷಯಾನ್ ಪುಂಸ. ಮೊದಲು ಏನ್ ಮಾಡ್ತದ್ರಿ, ಒಂದು ಇಚ್ಛಾ ಬರ್ತದ್ರಿ. ಯಾವ್ದ್ರಿ ಮೇನ್ ಬರೋದು, ಯಾವ್ದ್ರಿ, ಕಾಮ ಬರ್ತದ. ಇಚ್ಛಾರಿ ಬರ್ತಂದ್ರೆ ಏನೋ ಒಂದು ಪಡ್ಕೋಬೇಕು ಅನ್ನೋದು ಇಚ್ಛಾರಿ. ಇಂಥದ್ದು ಐತ್ರಿ ವಸ್ತು ಭಾಳ ಚಂದ ಅದರಿ, ಅದು ನಾವು ತಗೋಬೇಕು ಅಂತ ಇಚ್ಛಾ ಹುಡ್ತದ ಮನಸ್ಸಿನಾಗ ಒಂದು ಇಚ್ಛಾ ಹುಡ್ತದ್ರಿ. ಆಮೇಲೆ ಏನಾಗ್ತದ ಅಂತ ಕೇಳಿದ್ರೆ ಅದನ್ನ ತಗೋಬೇಕಂತ ಇಚ್ಛಾ ಬಳೆ ಬರ್ತದ. ಇಚ್ಛಾ ಹುಡ್ತಂದ್ರೆ ಸುಮ್ಕೊಂಡಿರ್ತೀವ್ರಿ ನಾವು. ಅದನ್ನ ಯಾವಾಗ ತಗೋಲಿ, ಅದನ್ನ ಯಾವಾಗ ಪಡ್ಕೊಲಿ, ಅದನ್ನ ಯಾವಾಗ ತಗೋಲಿ ಅಂತ ಮನಸ್ಸು ಹೊಯ್ದಾಟ ಆಗ್ತದ್ರಿ. ಆಯ್ತು, ಹೆಂಗಾರೆ ಮಾಡಿ ಏನ್ ಮಾಡ್ತಾನಂದ್ರೆ ತಗೋಬೇಕು ಅಂತ ಹೋದ. ಕಾಮ ಹುಟ್ಟಿತು. ಆಮೇಲೆ ಇವು ತಗೋಬೇಕು ಅನ್ನೋದ್ರಾಗನ ಇನ್ನೊಬ್ರು ತಗೊಂಡ್ರಿ. ಮೊದಲ ಕಾಮ ಹುಟ್ಟಿದ್ರೆ ತಗೋಬೇಕು ಅನ್ನೋದ್ರಾಗ ಇನ್ನೊಬ್ರು ತಗೊಂಡ್ರು. ಏನ್ ಬತ್ರಿ ಇವಾಗ, ಸಿಟ್ಟು ಬತ್ ನೋಡ್ರಿ, ಮೊದಲು ಕ್ರೋಧ ಬರ್ತರಿ. ಮೊದಲ ಕಾಮ ಬಂದಿದ್ರೆ, ಇಚ್ಛೆ ಆಗಿತ್ತು, ತಗೋಬೇಕಂತ ಹೋದ. ಅದನ್ನ ಇನ್ನೊಬ್ರು ಪಾಲಾಯ್ತು, ಸಿಟ್ಟು ಬತ್ ನೋಡ್ರಿ. ಸಿಟ್ಟು ಬಂತು, ಇನ್ನೊಬ್ಬರು ತಗೊಂಡಾನಂದ್ರೆ ಅದನ್ನ ಒಟ್ಟ ಬಿಡಬಾರ್ದು. ಇಲ್ರಿ, ಅವ್ನು ತಗೊಂಡಾನಂದ್ರೆ ಯಾಕೆ ಬಿಡುದು ನಾವು? ಮೊದಲು ನಾ ತಗೋಬೇಕಂದಿದ್ದೆ, ಅವನು ತಗೊಂಡಂದ್ರೆ ಬಿಡುದೇ ಇಲ್ಲ. ಅವನು ಬಿಡಬಾರ್ದು, ಅವನು ಮೋಹ ಒಟ್ಟ ಬಿಡಬಾರ್ದು.
ಅವನು ಕೊಂದಾದ್ರೂ ನಾ ಪಡ್ಕೊಳ್ಳಬೇಕು. ಇದು ಬರ್ತದೆ. ಹಾಗೆ ಒಂದು ಗುಣ, ಒಂದು ಹಟ್ಟಿ ಕಿಚ್ಚು ಬಂತ, ಮೋಹ ಬಂತು, ಒಂದು ಗುಣ ಮೊದಲು ಬಂತಂದ್ರೆ ಅದ್ರ ಹಿಂದ ಎಲ್ಲನೂ ಬರ್ತಾವ ಅಂತ ಹೇಳ್ತಾರೆ. ಮತ್ತು ಅವಾಗ ಏನಾಗ್ತದೆ, ಒಂದರಿಂದ ಗುಣ ಬಂತು ಅಂದ್ರೆ ಬುದ್ಧಿನಾಶ ಪ್ರಣಶ್ಯತಿ, ಅವಾಗ ನಾಶ ಆಗಿ ಹೋಗ್ತಾನ ಅಂತ ಹೇಳ್ತಾರೆ. ಇಚ್ಛಾನೆ ಮೊದಲು ಹುಡ್ತದ. ಮೊದಲು ಏನ್ರಿ? ಇಚ್ಛಾ, ಕಾಮ. ಕಾಮದಲ್ಲಿ ವಾಯುವಿನ ಭಾಗ ಕೂಡಿದೆ. ಈ ಕಾಮನು ಅಂತದ್ರೊಳಗೆ ಏನು ಕೂಡಿದ್ರಿ? ವಾಯುವಿನ ಭಾಗ ಕೂಡಿದ್ರಿ. ವಾಯುವಿನ ಭಾಗ ಕೂಡಿದೆ. ಯಾಕೆಂದರೆ ಕಾಮನ ಅಂದ್ರೆ ಇಚ್ಛಾರಿ, ಕಾಮನಾ ರೂಪ ವೃತ್ತಿಯು ಚಂಚಲವಾಗಿದೆ. ಕಾಮ ಅನ್ನುವಂಥ ಇಚ್ಛಾ ಎತ್ತು ಅಂದ್ರೆ ಮನುಷ್ಯ ಏನ್ ಮಾಡ್ತಾನ್ರಿ? ಚಂಚಲ ಆಗ್ತಾನ್ರಿ. ಚಂಚಲದನು ಚಂಚಲವಾಗಿದೆ. ಕಾಮನಾ ವೃತ್ತಿ ಚಂಚಲದ. ಮತ್ತು ವಾಯುವಾದರೂ ಚಂಚಲವಾಗಿದೆ. ವಾಯುನು ಹೆಂಗದರಿ? ಗೊತ್ತದ, ಚಂಚಲ ಅದ. ಅದು ಒಂದ್ ಕಡೆ ಓಡ್ತದಲ್ಲ, ಗಾಳಿ ಓಡ್ತದ, ಚಂಚಲ ಅದ. ಆದುದರಿಂದ ಕಾಮ ವಾಯುವಿನ ಭಾಗವಾಗಿದೆ ಅಂತ ಹೇಳ್ತಾರೆ. ಕಾಮನು ವಾಯುವಿನ ಭಾಗವಾಗಿದೆ ಅಂತಂದ್ರು. ಕಾಮನು ಅಂತದ್ರ ಮೇಲೆ ಟಿಪ್ಪಣಿ ಹೇಳ್ತಾರೆ. ತಂದೆಯ ಸದೃಶ ಮಗನು ಇರುವನು. ಹಾಗೆ ಕಾಮವು ವಾಯುವಿನ ಸದೃಶ್ಯವಾಗಿದೆ. ಆದ್ದರಿಂದ ಕಾಮ ವಾಯುವಿನ ಭಾಗವಿದೆ. ಹೀಗೆಯೇ ಅನ್ಯ ತತ್ವಗಳ ಬಗ್ಗೆಯೂ ತಿಳಿದುಕೊಳ್ಳಬೇಕು ಅಂತ ಹೇಳಿದರು. ತಂದೆಯ ಸದೃಶ ಮಗನು ಇರುವನು. ಹೆಂಗ ಅಪ್ಪ ಇರ್ತಾನಲ್ರಿ, ಹಂಗ ಮಗ ಇರ್ತಾನ್ರಿ. ಅಪ್ಪನಂಗ ಮಗ ಇರ್ತಾನ. ಹಂಗ ಇಲ್ಲಿ ಏನದ ಅಂತ ಕೇಳಿದ್ರ, ಕಾಮವು ವಾಯುವಿನ ಸದೃಶವಾಗಿದೆ. ಕಾಮನು ಹೆಂಗದರಿ? ಗಾಳಿ ಹಂಗ ಅದ, ಅದ್ರ ಸದೃಶ್ಯ ಅದರಿ. ಅದ್ರ ಸಂಬಂಧ ಏನದರಿ ಇದು? ಆದ್ದರಿಂದ ಕಾಮ ವಾಯುವಿನ ಭಾಗವಾಗಿದೆ ಅಂತಂದ್ರು. ಸೇಮ್ ಒಂದೇ ಇದ್ದದ. ಅಪ್ಪ ಮತ್ತು ಮಗ ಇಬ್ರು ಒಂದೇ ಅದಾರಲ್ರಿ. ಅಪ್ಪನಂಗ ಮಗ ಅದಾನು, ಮಗನಂಗ ಅಪ್ಪ ಅದಾನು. ಸದೃಶ್ಯ ಅದರಿ, ಸಾದೃಶ್ಯ ಅದರಿ. ಹಂಗ ಇಲ್ಲಿ ಏನದ ಅಂದ್ರ ಚಂಚಲ, ಕಾಮನೂ ಹಂಗೆ ಅದರಿ, ಇಚ್ಛಾನು ಹಂಗೆ ಅದ, ಮತ್ತು ವಾಯುನು ಚಂಚಲ ಅದ ಅಂತೇಳಿ ಅದರಂಗ ಅದ ಐತಿ ಅಂತ ವಾಯು ಅಲ್ಲಿ ಕೂಡ್ಯದ ಅಂತಂದ್ರು. ಹಂಗ ಇನ್ನು ಎಲ್ಲಾ ಭೂತದೊಳಗನು ತಿಳ್ಕೋರಿ ಅಂತ, ಅದೇ ಸೇಮ್ ಎಲ್ಲಾ ಕಡೆನೂ ತಿಳ್ಕೋರಿ ಅಂತ ಹೇಳ್ತಾರ. ಕ್ರೋಧ, ಸಿಟ್ಟ. ಕ್ರೋಧ ಆಕಾಶದಲ್ಲಿ ತೇಜದ ಭಾಗ ಕೂಡಿದೆ. ಸಿಟ್ಟಾಗ್ಬೇಕಂದ್ರ ಏನು ಕೂಡಿದ್ರಿ? ಆಕಾಶದೊಳಗ ತೇಜದ ಭಾಗ ಕೂಡಿದ ಅಂದ್ರ ಬೆಂಕಿ. ಬೆಂಕಿಯ ಭಾಗ ಕೂಡಿದೆ. ಯಾಕೆಂದರೆ ಕ್ರೋಧ ಉಂಟಾದಾಗ ಶರೀರವು ಉಷ್ಣವಾಗುತ್ತದೆ. ಸಿಟ್ಟು ಬಂದಾಗ ಶರೀರ ಏನಾಗ್ತದ್ರಿ? ಉಷ್ಣ ಆಗ್ತದ, ಸುಡ್ತಿರ್ತದ, ಉಷ್ಣವಾಗುತ್ತದೆ. ಮತ್ತು ತೇಜವಾದರೂ ಉಷ್ಣವಾಗಿದೆ. ಆದುದರಿಂದ ಕ್ರೋಧವು ತೇಜದ ಭಾಗವಾಗಿದೆ ಅಂತಂದ್ರು. ಸಿಟ್ಟು ಬಂದಾಗ ಅಂತಿರ್ತಾರಲ್ಲ, ಸಿಟ್ಟು ಬಂದಾಗ ಮತ್ತು ಭಾಳ ಗರಂ ಆಗಿರ್ತನ ಅಂತಾರಲ್ರಿ, ಅಂತಿರ್ತೀವಿ. ನೀವು ಅಂತಿರ್ತೀರಿ ಸಿಟ್ಟು ಬಂದಾಗ. ಆಗ ಇದು ಸಿಟ್ಟು ಬಂದಾಗ ಶರೀರ ಏನಾಗಿರ್ತದಂದ್ರೆ ಉಷ್ಣ ಆಗಿರ್ತದ, ಮತ್ತು ತೇಜವು ಉಷ್ಣದ. ಅದು ಬೆಂಕಿನ, ಅದು ತೇಜ ಬೆಂಕಿ ಅದ. ಅದಕ್ಕೆ ಆಕಾಶದಲ್ಲಿ ಏನು ಕೂಡಿದ್ರಿ? ತೇಜದ ಭಾಗ ಕೂಡಿ ಯಾವ್ದಾಗ್ಯದ? ಕ್ರೋಧ ಆಗ್ಯದ, ಸಿಟ್ಟಾಗ್ಯದ ಅಂತಂದ್ರು. ಇನ್ನು ಮೋಹ ರೀ. ಮೋಹ ಅಂದ್ರ ಆಕಾಶದಲ್ಲಿ ಜಲದ ಭಾಗ ಕೂಡಿದೆ. ಮೋಹ ಆಗಬೇಕಂದ್ರ ಆಕಾಶದಲ್ಲಿ ಜಲದ ಭಾಗ ಕೂಡಿದೆ ಅಂತ ಹೇಳಿದರು. ಯಾಕೆಂದರೆ ಮೋಹವು ಪುತ್ರಾದಿಗಳಲ್ಲಿ ಹಬ್ಬುತ್ತದೆ ಮತ್ತು ಜಲದ ಬಿಂದು ಹನಿ ಆದರೂ ಹಬ್ಬುತ್ತದೆ. ಆದುದರಿಂದ ಮೋಹ ಜಲದ ಭಾಗವಾಗಿದೆ ಅಂತ ಹೇಳಿದರು. ಮೋಹ ಅಂದ್ರ, ಈ ಮೋಹ ಅನ್ನೋದು ಆಕಾಶದಲ್ಲಿ ಏನು ಕುಡಿದ್ರಿ? ಜಲ ಕುಡಿಯೋದ್ರಿ. ಆಕಾಶದಲ್ಲಿ ನೀರು ಕುಡಿಯೋದ್ರಿ. ನೀರು ಕೂಡಿ ಮೋಹ ಆಗ್ಯದ. ಯಾಕಂತ ಕೇಳಿದ್ರ, ಮೋಹ ಏನ್ ಮಾಡ್ತದಂದ್ರ ಪುತ್ರ, ಹೆಂಡ್ರು, ಮಕ್ಕಳು ಅಂತ ಹೇಳಿ ಪುತ್ರಾದಿಗಳಲ್ಲಿ ಪ್ರಸರತ ಅಂದ್ರ ಹಬ್ಬುತ್ತದ. ಇದಕ್ಕೆ ಮೋಹ ಅಂತ ಕರೀತಾರ. ಹಬ್ಬುದಕ್ಕ ಮೋಹ ಅಂತ ಕರೀತಾರ. ನೀರಿನ ಹನಿ ಅದಲ್ರಿ, ಆ ನೀರಿನ ಹನಿನೂ ಏನಾಗ್ತದಂದ್ರ, ಹಿಂಗ ಹನಿ ಬಿಡ್ರಿ, ಅದು ಅಡಾಗ್ಲಾಗ್ತದ. ನೀರಿನ ಹನಿ ಅಡಾಗ್ಲಾಗ್ತದಲ್ರಿ, ಹಬ್ಬುತ್ತದ, ಅದು ಅಡಾಗ್ಲಾಗ್ತದ. ಹಂಗ ಅದಕ್ಕೆ ಈ ಮೋಹ ಏನದ ಅಂತ ಕೇಳಿದ್ರ, ಆಕಾಶದಲ್ಲಿ ಜಲದ ಭಾಗ ಕೂಡಿ ಮೋಹ ಆಗ್ಯದ. ಯಾಕಂದ್ರೆ ಮೋಹ ಅನ್ನುವಂಥದ್ದು ಅಲ್ಲಿ ಒಂದ ಕಡೆ ಇರಂಗಿಲ್ರಿ. ಅದು ಎಷ್ಟು ಇರ್ತದ ನೋಡ್ರಿ. ಹಂಗೆ ನನ್ನ ಮಕ್ಕಳು
ಒಬ್ಬರು ದುಡಿತಿರ್ತಾರೆ, ಗಳಿಸ್ತಿರ್ತಾರ, ಹಂಗೆ ದುಡಿತಾರ ಎಷ್ಟು ದುಡಿತಾರ್ರಿ? ಸಾಲಂಗಿಲ್ರಿ, ನಮಗಟ್ಟ ಸಾಲಂಗಿಲ್ಲ, ನಮ್ಮ ಮಕ್ಕಳಿಗೆ ಬೇಕಲ್ರಿ ಮುಂದೆ ನಾವು ನಮ್ಮ ಮಕ್ಕಳಿಗೆ ಬೇಕು, ನಮ್ಮ ಮಕ್ಕಳಿಗೆ ಬೇಕಂತಾರ, ಮತ್ತು ಮೊಮ್ಮಕ್ಕಳಿಗೆ ಬೇಕಂತಾರ. ಅವ್ರು ಹಂಗೆ ಮುಂದೆ ನೋಡ್ರಿ, ಆ ಮೊಮ್ಮಕ್ಕಳಿಗೆ ಏನ್ ಮಾಡ್ಬೇಕು, ಹಂಗೆ ದುಡಿಬೇಕು, ದುಡಿದು ಎಷ್ಟು ಮೋಹ ರೀ. ಮಕ್ಕಳಟ್ಟ ತಿಂದ್ರ ಅಲ್ಲ, ಮೊಮ್ಮಕ್ಕಳು ಆಗ್ಬೇಕು, ಅವ್ರಿಗೂ ಆಗ್ಬೇಕು, ಗಂಡು ಮಕ್ಕಳಿಗೆ ಆಗ್ಬೇಕು. ಹಿಂಗೆ ಏನದ ಅಂತ ಕೇಳಿದ್ರೆ ಮೋಹ ಹಬ್ಬಿ ಬಿಡ್ತದ್ರಿ, ಎಲ್ಲಾ ಕಡೆ ಹಬ್ಬುತ್ತದ್ರಿ. ಹಂಗ ಇದು ಏನದ ಅಂತ ಕೇಳಿದ್ರೆ ಜಲ, ಈ ಜಲದ ಬಿಂದುನು ಒಂದ್ ಹನಿ ಬಿಟ್ರೆ ಎಲ್ಲ ಕಡೆ ಹಬ್ಬುತ್ತದ ಅಂತ ಹೇಳಿ ಆಕಾಶದಲ್ಲಿ ಏನು ಕುಡಿದ್ರಿ? ನೀರು ಕುಡಿಯೋದ್ರಿ. ಜಲದ ಭಾಗ ಕೂಡಿ ಮೋಹ ಆಗ್ಯದ ಅಂತ ಹೇಳ್ತಾರೆ. ಭಯ ರೀ, ಭಯ ಅಂದ್ರ ಅಂಜಿಕೆ, ಭಯ ಆಕಾಶದಲ್ಲಿ ಪೃಥ್ವಿಯ ಭಾಗ ಕೂಡಿದೆ. ಈ ಅಂಜಿಕೆ ಭಯ ಆಗ್ಬೇಕಂದ್ರ ಏನು ಕುಡಿದ್ರಿ? ಆಕಾಶದಲ್ಲಿ ಪೃಥ್ವಿ ಅಂದ್ರ ಭೂಮಿಯ ಭಾಗ ಕೂಡ್ಯದ್ರಿ. ಭೂಮಿಯ ಭಾಗ ಕೂಡಿ ಏನಾಗಿದ್ರಿ? ಭಯ ಆಗ್ಯದ್ರಿ. ಇವೆಲ್ಲ ಏನೇನು ಕೂಡಿ ಏನೇನಾಗ್ಯಾವ ಅನ್ನೋದು ಒಂದ್ ಸ್ವಲ್ಪ ತಿಳ್ಕೊಬೇಕ್ರಿ. ಯಾಕಂದ್ರೆ ಮುಂದೆ ಅದು ಹೇಳ್ತಾರೆ ಅವ್ರು, ನಾನು ಅಲ್ಲ, ನಂದು ಅಲ್ಲ, ಅದು ಕೂಡ್ಯದ ಆಗ್ಯದಿಲ್ಲ, ಆಕಾಶದಲ್ಲಿ ಕೂಡ್ಯದ, ಅದು ನಿಂದಲ್ಲ ಅಂತ ಹೇಳ್ತಾರೆ ಅವ್ರು. ಇದು ಮೊದಲು ಅದನ್ನ ತಿಳ್ಕೊಬೇಕಲ್ಲ. ಭಯ ಆಕಾಶದಲ್ಲಿ ಪೃಥ್ವಿಯ ಭಾಗ ಕೂಡಿದೆ. ಯಾಕಂದ್ರ ಭಯ ಮತ್ತ ಆಗ್ಬೇಕಾಗಿತ್ತಂದ್ರ ಆಕಾಶದಲ್ಲಿ ಪೃಥ್ವಿಯ ಭಾಗ ಕೂಡಿ ಆಗ್ಯದ ಅಂತಂದ್ರೆ, ಯಾಕಂದ್ರ ಭಯವು ಉಂಟಾದಾಗ ಶರೀರವು ಜಡ ಅಂದರೆ ಕ್ರಿಯಾಶೂನ್ಯವಾಗುತ್ತದೆ. ಭಯ ಆಯ್ತಂದ್ರ ಮನುಷ್ಯಾಗ ಏನಂತಾರ, ಮನುಷ್ಯ ಒಂದ್ ಹೆಜ್ಜೆ ಇರ್ಲಿಲ್ಲ ನೋಡ್ರಿ, ಇಷ್ಟು ಶಾಕ್ ಆಗಿ ಹಿಂಗ ನಿಂತಿದ್ವಿ ನೋಡ್ರಿ ಅಂತು. ಇಲ್ರಿ, ಭಯ ಆಯ್ತಂದ್ರ ಮನುಷ್ಯ ಅಡಿಗಾಡ್ತಾನ ನೋಡ್ರಿ, ಜಡ ಆಗಿಬಿಡ್ತದ್ರಿ, ಜಡ ಆಗಿಬಿಡ್ತೀವಿಲ್ರಿ. ಭಾಳ ಭಯ ಆದಾಗ ಅಡಿಗಾಡಂಗಿಲ್ರಿ, ಒಂದ್ ಸ್ವಲ್ಪ ಆಶ್ಚರ್ಯ ಆಗಿ ನಿಂತು ಬಿಡ್ತಾರಲ್ರಿ. ಭಯ ಜಡ ಆಗ್ಯದ ಏನ್ರಿ? ಶರೀರ ಜಡ ಆಗ್ಯದ. ಹಂಗ ಜಡ ಅಂದರೆ ಕ್ರಿಯಾಶೂನ್ಯವಾಗಿದೆ, ಕ್ರಿಯಾ ಆಗಂಗಿಲ್ಲ ಅಂತ ಶರೀರಗಳು ಸುಮ್ಮನೆ ನಿಂತು ಬಿಡ್ತಾರಲ್ರಿ. ಹಂಗ ಮತ್ತು ಪೃಥ್ವಿ ಆದರೂ ಜಡತ್ವ ಸ್ವಭಾವದಿಂದ ಕೂಡಿದ್ದಾಗಿದೆ. ಪೃಥ್ವಿನೂ ಜಡತ್ವ ಸ್ವಭಾವದಿಂದ ಕೂಡ್ಯದ್ರಿ, ಜಡ ಆಗ್ಯದ್ರಿ. ಪೃಥ್ವಿನೂ ಜಡ ಅದರಿ, ಜಡತ್ವ ಸ್ವಭಾವದಿಂದ ಕೂಡ್ಯದ. ಅದಕ್ಕ ಆದುದರಿಂದ ಭಯ ಏನದರಿ? ಇದು ಪೃಥ್ವಿಯ ಭಾಗ ಎಲ್ಲಿ ಕೂಡ್ಯದ್ರಿ? ಆಕಾಶದೊಳಗೆ ಕೂಡ್ಯದ್ರಿ. ಪೃಥ್ವಿಯ ಭಾಗ ಆಕಾಶದೊಳಗೆ ಕೂಡಿ ಭಯ ಆಗ್ಯದ್ರಿ. ಅದಕ್ಕ ಯಾಕಂದ್ರ ಸಾಮ್ಯತೆ ಅದ ಅಂತ, ಎರಡೂ ಸಮಾನ ಅದಾವ ಅಂತ ಹೇಳಿ ಅದಕ್ಕೆ ಏನ್ ಮಾಡಿದ್ರು ಅಂದ್ರ ಅದು ಹೆಂಗಾಗ್ಯದ ಅಂತ ಹೇಳಕತ್ತಾರ ಇವ್ರು. ಪೃಥ್ವಿಯ ಭಾಗ ಆಕಾಶದಲ್ಲಿ ಕೂಡಿ ಭಯ ಆಗ್ಯದ ಅಂತಂದ್ರು. ವಾಯುವಿನ 5 ತತ್ವಗಳು. ಇನ್ನೊಂದ್ಸಲ ಹೇಳೋಣ್ರಿ ಮೇಲಿನ. ಕಾಮ ಆಕಾಶದಲ್ಲಿ ವಾಯುವಿನ ಭಾಗ ಕೂಡಿ ಕಾಮ ಆಗ್ಯದ್ರಿ. ನೋಡ್ರಿ, ಕಾಮ ಹೆಂಗಾಗ್ಯದ್ರಿ? ಆಕಾಶದಲ್ಲಿ ವಾಯುವಿನ ಭಾಗ ಕೂಡಿ ಕಾಮ ಆಗ್ಯದ್ರಿ. ಆಮೇಲೆ ಶೋಕ ಕ್ರೋಧ ರೀ, ಆಕಾಶದಲ್ಲಿ ತೇಜದ ಭಾಗ ಕೂಡಿ ಏನಾಗ್ಯದ್ರಿ? ಕ್ರೋಧ ಆಗ್ಯದ್ರಿ. ನೆನಪಿಟ್ಕೋರಿ. ಆಕಾಶದಲ್ಲಿ ವಾಯುವಿನ ಭಾಗ ಕೂಡಿ ಕಾಮ ಆಗ್ಯದ್ರಿ. ಆಕಾಶದಲ್ಲಿ ತೇಜದ ಭಾಗ ಕೂಡಿ ಕ್ರೋಧ ಆಗ್ಯದ್ರಿ. ಮೋಹ ಆಕಾಶದಲ್ಲಿ ಜಲದ ಭಾಗ ಕೂಡಿ ಮೋಹ ಆಗ್ಯದ್ರಿ. ಭಯ ಆಕಾಶದಲ್ಲಿ ಪೃಥ್ವಿಯ ಭಾಗ ಕೂಡಿ ಭಯ ಆಗ್ಯದ್ರಿ. ಈ ರೀತಿ ಹೇಳಿದ್ರಿ ಅವ್ರು. ಇನ್ನ ವಾಯುವಿನ 5 ತತ್ವಗಳು, ವಾಯುವಿನ 5 ತತ್ವಗಳನ್ನ ಹೇಳ್ತಾರೆ. ಅವು ಯಾವ್ಯಾವು? ಈಗ ಆಕಾಶದ 5 ತತ್ವಗಳು ಹೇಳಿದ್ರು. ಮೊದಲ 5 ಇದ್ದು, 5ರೊಳಗ ಆಕಾಶದ 5 ತತ್ವಗಳು ಹೇಳಿದ್ರು. ಪ್ರಸಾರಣ ಮೊದಲೇದು ಯಾವ್ದ್ರಿ? ಪ್ರಸಾರಣ. ಧಾವನ, ವಲನ, ಚಲನ ಮತ್ತು ಆಕುಂಚನ. ಇವು ಎದುರಿ ವಾಯುವಿನ 5 ತತ್ವಗಳು ಅಂತ ಹೇಳಿದ್ರಿ. ಮೊದಲೇದು ಪ್ರಸಾರಣ, ಹರಡುವಿಕೆ. ಪ್ರಸಾರಣ ಅಂದ್ರ ಹರಡುವಿಕೆ. ಧಾವನ ಅಂದ್ರ ಓಡುವುದು. ವಲನ ಅಂದ್ರ ಅಳಿಗಾಡೋದು. ಚಲನ ನಡೆಯುದ್ರಿ. ಚಲನ ಅಂದ್ರ ನಡೆಯುದು. ಆಕುಂಚನ ಅಂದ್ರ ಹಿಂಗ ಸಂಕೋಚ ಆಗುದು. ಸಂಕೋಚ ಆಗ್ತಾರಲ್ಲ, ಸಣ್ಣದಾಗುದು. ಆಕುಂಚನ ಅಂದ್ರ ಸಣ್ಣದಾಗುದು. ಈಗ ಅದೇನ್ ಗೊತ್ತಾಗ್ತದಂದ್ರ ನೋಡ್ರಿ, ಬಸ್ನ್ಯಾಗ ಅದು ಏನ್ ಮಾಡಿರ್ತಾರಂದ್ರ ಸೀಟ್ ಹಿಡ್ದಿರ್ತಾರೆ. ಸೀಟ್ ಹಿಡಿದು ಕುಂತಿರ್ತಾರ ಅಡಾಗ್ಲಾಗಿ. ಬರ್ತಾರಿ ಅಂತೇಳಿ ಅಡಾಗ್ಲಾಗಿ ಕುಂತಿರ್ತಾರೆ.
ಇಲ್ರಿ ಒಂದು ಸ್ವಲ್ಪ ಜಾಗ ಕೊಡ್ರಿ ಅಂತ. ಇಲ್ರಿ ಬರ್ತಾರ ಅಂತಿರ್ತಾರೆ. ಆಮೇಲೆ ಯಾವ್ರವ್ರು ಅಂತ ಕೇಳ್ತಾರೆ. ಹಿಂಗ್ರಿ ನಾವು ಇಂಥ ಊರನವ್ರಿ. ಹೌದ್ರಿ, ಅಲ್ಲೇ ನಮ್ಮ ಮಗಳು ಕೊಟ್ಟದ್ರಿ. ನಾವು ನಿಮ್ಮ ಮಗಳ ಮನೆ ಬಾಜುಕ ಅದೀವ್ರಿ ಅಂತ ಅಂದ್ರೆ ತಿಳ್ಕೊರಿ. ನೀವು ಹಿಂಗಡೆ ಆಗ್ಲೇ ಕೂತಿರ್ತೀರಲ್ರಿ, ಏನ್ ಮಾಡ್ತೀರಿ? ನಿಮ್ಮ ಮನೆ ಬಾಜುಕರಿ, ನಾವು ಅಲ್ಲೇ ಇದೀವಲ್ರಿ, ನಿಮ್ಮ ಮಗಳನ್ನ ಕೊಟ್ಟದಲ್ರಿ, ನಮ್ಮ ಮನೆಗೆ ಯಾವತ್ತು ಬರ್ತೀರಲ್ರಿ, ನಿಮ್ಮ ಮಗಳು ಯಾವತ್ತು ಬರ್ತಾಳ್ರಿ. ಹೌದ್ರಿ, ನಮ್ಮ ಮಗಳನ್ನ ಕೊಟ್ಟು ಅಲ್ಲೇ ಇದೀರಿ ನೀವು, ಬರ್ರಿ ಬರುತ್ತೆ ಕುಂಡಿರ್ತೀರಿ ಇಲ್ರಿ. ಮೊದಲು ಇಷ್ಟು ತೊಡಾಗ್ಲಾಕ ಕುಂತಿರ್ತಾರೆ, ಸಂಕೋಚ ಆದ್ರು ಸಣ್ಣದ. ಆದ್ರೆ ಬರ್ರಿ ನೀವು, ನಿಮಗ್ ಕೊಡೋದು ಯಾರು ಕೊಡೋದ್ರಿ, ಬರ್ರಿ ಯಾರು ಬರ ಕುಂಡ್ರಿ ಅಂತ. ಇದು ಸಂಕೋಚ. ಹೆಂಗ ಇದು ಏನದ ಅಂತ ಕೇಳಿದ್ರೆ ಸಂಕೋಚ ಆಗೋದು. ಇವು ವಾಯುವಿನ 5 ತತ್ವಗಳು: ಪ್ರಸಾರಣ, ಧಾವನ, ವಲನ ಮತ್ತು ಚಲನ, ಆಕುಂಚನ. ಇವು ವಾಯುವಿನ 5 ತತ್ವಗಳು ಅಂತ ಹೇಳಿದ್ರು. ಮತ್ತು ನಾಡಿನ ದಿವಸ ಇದು ವಿಚಾರ ಚಂದ್ರೋದಯ ಏನು ಹೇಳ್ತಾರೆ ನಮ್ಗೆ ನೋಡೋಣ್ರಿ. ಸ್ವಲ್ಪ ಒಂದು 10 ನಿಮಿಷ ಸಂಸ್ಕೃತ ಭಾಷೆ ನೋಡೋಣ್ರಿ. ಕೂಡ್ರಿ, ತಿಳಿಲಿ ಬಿಡ್ಲಿ ಒಂದು ಸ್ವಲ್ಪ ಕೂಡ್ರಿ ನೋಡೋಣ. ಅದು ಒಂದು ಸ್ವಲ್ಪ ಹೆಂಗೆ ಸುಮ್ಮನೆ ಕೇಳ್ರಿ. ಅದು ಸಂಸ್ಕೃತ ಭಾಷೆ ಭಾಳ ಇಲ್ಲ, 10 ನಿಮಿಷ ಅಷ್ಟೇ ಹೇಳೋಣ್ರಿ. ನಾವೆಲ್ಲ ನಿನ್ನಿನ ದಿವಸ ನೋಡಿವು. ಒಂದೋ ಎರಡೋ ಹೇಳಿದ್ದೀವ್ರಿ. ಏಕಂ, ದ್ವೇ, ತ್ರೀಣಿ, ಚತ್ವಾರಿ, ಪಂಚ, ಷಡ, ಸಪ್ತ, ಅಷ್ಟ, ನವ, ದಶ, ಏಕಾದಶ, ದ್ವಾದಶ, ತ್ರಯೋದಶ, ಚತುರ್ದಶ, ಪಂಚದಶ, ಷೋಡಶ, ಸಪ್ತದಶ, ಅಷ್ಟಾದಶ, ನವದಶ, ವಿಂಶತಿ 20 ಅಂತಂದ್ರು. 20 ನೋಡ್ರಿ. ಇದ್ರೊಳಗ ನಿನ್ನೆ ಏನು ಹೇಳಿದ್ದೆ ಅಂದ್ರೆ ಸಮಯ ಹೇಳಿದ್ದೀರಿ, ಟೈಮ್ ಹೇಳಿದ್ದೀವಲ್ಲ. ಏಕವಾದನಂ ಅಂದ್ರ 1 ಗಂಟೆ, ಏಕವಾದನಂ ಅಂದ್ರ 1 ಗಂಟೆ, ದ್ವಿವಾದನಂ ಅಂದ್ರ 2 ಗಂಟೆ, ತ್ರಿವಾದನಂ ಅಂದ್ರ 3 ಗಂಟೆ, ಚತುರ್ವಾದನಂ ಅಂದ್ರ 4 ಗಂಟೆ, ಪಂಚವಾದನಂ ಅಂದ್ರ 5 ಗಂಟೆ, ಷಡ್ವಾದನಂ ಅಂದ್ರ 6 ಗಂಟೆ, ಸಪ್ತವಾದನಂ ಅಂದ್ರ 7 ಗಂಟೆ, ಅಷ್ಟವಾದನಂ 8, ನವವಾದನಂ 9 ಗಂಟೆ, ದಶವಾದನಂ 10 ಗಂಟೆ, ಏಕಾದಶವಾದನಂ, ದ್ವಾದಶವಾದನಂ 12 ಗಂಟೆ ರೀ. ಈ ಸುಮ್ಮ ಕನ್ನಡದೊಳಗೆ ಕೇಳ್ತನ್ರಿ, ಕನ್ನಡದೊಳಗೆ ಕೇಳ್ರಿ ನೀವು, ಹೇಳ್ರಿ. ಸಂಸ್ಕೃತದೊಳಗೆ ಕೇಳ್ರಿ, ಕನ್ನಡದೊಳಗೆ ಹೇಳ್ರಿ ಸುಮ್ಮ. 3 ಗಂಟೆಗೆ ಏನಂತಾರ್ರಿ? 3 ಗಂಟೆ ತ್ರಿವಾದನಂ 3 ಗಂಟೆ. 5 ಗಂಟೆ ಪಂಚವಾದನಂ, 8 ಗಂಟೆ ಅಷ್ಟವಾದನಂ, ಅಷ್ಟವಾದನಂ 8 ಗಂಟೆ, 8 ಗಂಟೆ ಅಷ್ಟವಾದನಂ, 9 ಗಂಟೆ ನವವಾದನಂ, 9 ಗಂಟೆ. ದಶವಾದನಂ 10 ಗಂಟೆ, 12 ಗಂಟೆ, ದ್ವಾದಶವಾದನಂ, ದ್ವಾದಶವಾದನಂ 12 ಗಂಟೆ, ದ್ವಾದಶವಾದನಂ 12 ಗಂಟೆ. 4 ಗಂಟೆ ಚತುರ್ವಾದನಂ 4 ಗಂಟೆ. 2 ಗಂಟೆ ದ್ವಿವಾದನಂ 2 ಗಂಟೆ. ಈಗ ನೋಡ್ರಿ 2 ಗಂಟೆ. ಈಗ ಒಂದಾಗಿ 5 ನಿಮಿಷ ಆಗಿರ್ತದಲ್ರಿ, 1:05 ಅಂತ ಅಂತೀವಲ್ಲ ಸುಮ್ಮ. 1:05 ಅನ್ನಕ್ಕ ಏನಂತ, 1 ಗಂಟೆ ಆಗಿ 5 ನಿಮಿಷ ಆಗ್ಯದ ಅಂತ ತಿಳ್ಕೊಡ್ರಿ. ಈಗ 1 ಗಂಟೆ ಆಗಿ 5 ನಿಮಿಷ ಆಗ್ಯದ್ರಿ, 5 ನಿಮಿಷ ಆಗ್ಯದ್ರಿ. 1 ಗಂಟೆ ಆಗಿ 5 ನಿಮಿಷ ಆಗ್ಯದ ಅಂತ ತಿಳ್ಕೊರಿ. ಅಧಿಕ ಅಂದ್ರ ಹೆಚ್ಚಾರಿ, ಅಧಿಕ ಅಂದ್ರ ಹೆಚ್ಚಾರಿ. ನೂನ್ಯ ಅಂದ್ರ ಕಡಿಮೆ. ಅಧಿಕ ನೂನ್ಯ ಅಂತ ಬರ್ತಾವ. ಅಧಿಕ ಅಂದ್ರೆ ಹೆಚ್ಚು. ಈಗ ಪಂಚ ಅಧಿಕ
ಪಂಚ ಅಧಿಕ ಏಕವಾದನಂ. ಹಾ ನೋಡ್ರಿ, ಪಂಚ ಅಧಿಕ ಏಕವಾದನಂ, ಪಂಚ ಅಧಿಕ ದ್ವಿವಾದನಂ. ಎರಡಾಗೆ 5 ನಿಮಿಷ ಇದೆ. ಪಂಚ ಅಧಿಕ ತ್ರಿವಾದನಂ, ಪಂಚ ಅಧಿಕ ಚತುರ್ವಾದನಂ, ಪಂಚ ಅಧಿಕ ಪಂಚವಾದನಂ, ಪಂಚ ಅಧಿಕ ಷಡ್ವಾದನಂ, ಪಂಚ ಅಧಿಕ ಸಪ್ತವಾದನಂ, ಪಂಚ ಅಧಿಕ ಅಷ್ಟವಾದನಂ, ಪಂಚ ಅಧಿಕ ನವವಾದನಂ, ಪಂಚ ಅಧಿಕ ದಶವಾದನಂ, ಪಂಚ ಅಧಿಕ ಏಕಾದಶವಾದನಂ, ಪಂಚ ಅಧಿಕ ದ್ವಾದಶವಾದನಂ. ಅಧಿಕ ಅಂದ್ರೆ ಇದನ್ನು ತಿಳ್ಕೊಳ್ಳಿ, 10 ಆಗಿತ್ತಂದ್ರೆ ದಶ ಅಂತ. ದಶ ಅಧಿಕ ಏಕವಾದನಂ 10 ಅದನ್ನು ನಡೀತದ. ದಶ ಅಧಿಕ ಏಕವಾದನಂ ಅಂದ್ರೆ ರೀ ಒಂದಾಗಿ 10 ನಿಮಿಷ ಆಗ್ಯದ. ಹಾ, ದಶ ಅಧಿಕ ಏಕವಾದನಂ. ಈಗ ನೋಡ್ರಿ, 2 ಆಗಿ 3 ಆಗಿ 5 ನಿಮಿಷ ಆಗ್ಯದ್ರಿ. 3 ಆಗಿ 5 ನಿಮಿಷ ಆಗ್ಯದ್ರಿ. ಪಂಚ ಅಧಿಕ ತ್ರಿವಾದನ. ಹಾ, 3 ಆಗಿ 10 ನಿಮಿಷ ಆಗ್ಯದ್ರಿ. 10 ನಿಮಿಷ. ಪಂಚ ದಶ ಅಧಿಕ ತ್ರಿವಾದನಂ. ಹಾ, ದಶ ಅಧಿಕ ಅಲ್ರಿ 10. ದಶ ಅಂದ್ರ 10 ರೀ. ಹಾ, ದಶ ಅಧಿಕ ತ್ರಿವಾದನಂ. ಈಗ ನೋಡ್ರಿ, ಇದು 4 ಆಗಿ 5 ನಿಮಿಷ ಆಗ್ಯದ. 4 ಆಗಿ 5 ನಿಮಿಷ ಆಗ್ಯದ. ಪಂಚ ಅಧಿಕ ಚತುರ್ವಾದನ. ಪಂಚ ಅಧಿಕ ಚತುರ್ವಾದನಂ, ಪಂಚ ಅಧಿಕ ಚತುರ್ವಾದನಂ. 5 ಆಗಿ 5 ನಿಮಿಷ ಆಗ್ಯದ. ಪಂಚಾಧಿಕ ಪಂಚವಾದನಂ. ಕರೆಕ್ಟ್. ಹಾ, 2 ಆಗಿ 10 ನಿಮಿಷ ಆಗ್ಯದ್ರಿ. 2 ಆಗಿ 10 ನಿಮಿಷ ಆಗ್ಯದ. ದಶಾಧಿಕ ಹಾ, ದಶ ಅಧಿಕ ದ್ವಿವಾದನಂ. ದಶಾಧಿಕ ದ್ವಿವಾದನಂ. ದಶಾಧಿಕ ದ್ವಿವಾದನಂ. ಹಾ ರೀ. ಈಗ ಒಂದ್ ಸ್ವಲ್ಪ ಕಡಿಮೆ ರೀ, ಕಡಿಮೆ ಆಗಿದ್ರಿ. 5 ನಿಮಿಷ. ಅಧಿಕ ಅಂದ್ರೆ ಹೆಚ್ಚರಿ, ಮತ್ತ ಕಡಿಮೆಗೆ ಏನಂತ? ಹಾ, ನ್ಯೂನ್ಯ ಅಂತ. ಹಾ, ಪಂಚೋನ ಊನ ಅಂತಾರ. ಊನ. ಹಾ, ಪಂಚೋನ ಏಕವಾದನಂ. ಪಂಚ ಊನನೂ ಬರ್ತದ್ರಿ, ಪಂಚೋನನೂ ಬರ್ತದ. ಪಂಚ ಊನ ಏಕವಾದನಂ, ಪಂಚ ಊನ ದ್ವಿವಾದನಂ, ಪಂಚ ಊನ ತ್ರಿವಾದನಂ. ಪಂಚೋನ ಅಂದ್ರೆ ಕೂಡಿಸಿ ಅನ್ನೋದು, ಪಂಚ ಊನ ಅಂದ್ರೆ ಬಿಟ್ಟು ಅಂದ್ರೆ ಬರ್ತದ. ಹಾ, ಪಂಚೋನ. ಈಗ ನೋಡ್ರಿ, ಎಷ್ಟಾಗ್ಯದ ಅಂದ್ರೆ 1ಕ್ಕೆ 5 ನಿಮಿಷ ಕಡಿಮೆ ಅದ ರೀ. ಪಂಚೌನ ಏಕವಾದನಂ. ಹಾ, 2ಕ್ಕೆ 10 ನಿಮಿಷ ಕಡಿಮೆ ಅದ ರೀ. ದಶೌನ ಏಕವಾದನ. 2ಕ್ಕೆ 10 ನಿಮಿಷ ಕಡಿಮೆ ಅದ ರೀ. ದಶೌನ ಹಾ, ದಶೌನ ದ್ವಿವಾದನಂ. 3ಕ್ಕೆ 5 ನಿಮಿಷ ಕಡಿಮೆ ಅದ ರೀ. ಪಂಚೌನ ತ್ರಿವಾದನ. ಹಾ, 4ಕ್ಕೆ 5 ನಿಮಿಷ ಕಡಿಮೆ ಅದ ರೀ. ಪಂಚೌನ ಚತುರ್ವಾದನ. ಚತುರ್ವಾದನ. 5ಕ್ಕೆ 5 ನಿಮಿಷ ಕಡಿಮೆ ಅದ ರೀ. ಪಂಚೌನ ಪಂಚಗುಣ ಪಂಚವಾದನಂ. 6ಕ್ಕೆ 5 ನಿಮಿಷ ಕಡಿಮೆ ಅದ ರೀ. ಷಡ್ವಾದನ. 7ಕ್ಕೆ 5 ನಿಮಿಷ ಕಡಿಮೆ ಅದ ರೀ. ಪಂಚೌನ ಸಪ್ತವಾದನ. 8ಕ್ಕೆ 10 ನಿಮಿಷ ಕಡಿಮೆ ಅದ ರೀ. ಹಾ, ಅಷ್ಟಾಯ್ತಾ? 9ಕ್ಕೆ 5 ನಿಮಿಷ ಕಡಿಮೆ ಅದ ರೀ. ಹಾ, 11ಕ್ಕೆ ರೀ. 11ಕ್ಕೆ 5 ನಿಮಿಷ ಕಡಿಮೆ ಅದ ರೀ. ಏಕಾದಶವಾದನ. 12ಕ್ಕೆ 10 ನಿಮಿಷ ಕಡಿಮೆ ಅದ ರೀ. ಹಾ, 12 ಆಗಿ 5 ನಿಮಿಷ ಆಗ್ಯದ್ರಿ. 12 ಆಗಿ 5 ನಿಮಿಷ ಆಗ್ಯದ. ಆಗಿರಿ ಹೆಚ್ಚಾಗ್ಯದ. ಹಾ, ಪಂಚಾಧಿಕ ದ್ವಾದಶವಾದನಂ. ಹಾ, ಊನ್ ಅಂದ್ರ ಕಡಿಮೆ. ಪಂಚೋನ ಏಕವಾದನಂ 5 ನಿಮಿಷ ಕಡಿಮೆ ಅದ ರೀ. ಪಂಚಾಧಿಕ ಏಕವಾದನಂ ಅಂದ್ರೆ 10. ಹಿಂಗ 10 ತಿಳ್ಕೊಬೋದು. ಅಂದ್ರೆ ಹೆಚ್ಚು ಎಷ್ಟಾಗ್ಯದಲ್ರಿ, ಅಧಿಕ ಅಂದ್ರೆ ಹೆಚ್ಚ, ಊನ್ ಅಂದ್ರ ಕಡಿಮೆ. ಅದು ಮುಂದೈತ್ರಿ. ಮತ್ತು 2 ವಿಷಯ ಮತ್ತು ನಾಳಿನ ದಿವಸ ನೋಡೋಣ ಅಂತೇಳಿ ನಾನು ಮಾತನಾಡಿದ ಅವ್ರಿಗೆ ಮುಕ್ತಾಯ ಮಾಡ್ತೀನಿ. ಓಂ ತತ್ಸತ್.